रूपने परहित चरितने जीवदया परने जय जय बाहुबली जिनने नमो जय बाहुबली जिनने पावन रूपने परहित चरितने जीवदया परने जय जय बाहुबली जिनने नमो जय बाहुबली जिनने चरितने जीवदया परने जय जय बाहुबली जिनने नमो जय बाहुबली जिनने साररहित संसारवु निजದಿ ಮೂರು ದಿನದ ಬಾಳಿದು ಈ ಜಗದಿ ಸಾರರಹಿತ ಸಂಸಾರವು ನಿಜದಿ ಮೂರು ದಿನದ ಬಾಳಿದು ಈ ಜಗದಿ ತೋರದು ಮುಂದಿನ ದಾರಿಯು ಮುದದಿ ನೀಡು ಶಾಂತಿ ಮನದಿ ಜಯ ಜಯ ಬಾಹುಬಲಿ ಜಿನಪ ನಮೋ ಜಯ ಬಾಹುಬಲಿ ಜಿನಪ पावन रूपने परहित चरितने जीवदया परने जय जय बाहुबली जिनने नमो जय बाहुबली जिनने ಸೇರಿ
रूपने परहित चरितने जीवदया परने जय जय बाहुबली जिनने नमो जय बाहुबली जिनने पावन रूपने परहित चरितने जीवदया परने जय जय बाहुबली जिनने नमो जय ವೇದಿಕೆಯಲ್ಲಿ ವಿರಾಜಮಾನವಾಗಿರುವಂಥ ಪರಮ ಪೂಜ್ಯ ರಾಜ್ಯಗುರು ಸ್ವಸ್ತಿ ಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷರೇ, ಅತಿಥಿ ಹಾಗೂ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, 1432ರಲ್ಲಿ ಭೈರವರಸ ಮನೆತನದಿಂದ ಸ್ಥಾಪಿಸಲ್ಪಟ್ಟ ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಗೆ ಇತ್ತೀಚಿನ ವರ್ಷಗಳಲ್ಲಿ 1990, 2002, 2015ರಲ್ಲಿ ಮಹಾಮಸ್ತಕಾಭಿಷೇಕವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅತ್ಯಂತ ವೈಭವದಿಂದ ಸಂಪನ್ನಗೊಂಡಿರುವುದು ತಮಗೆಲ್ಲ ಗೊತ್ತಿದೆ. ಜೈನಾಗಮ ಪದ್ಧತಿಯಂತೆ ಪರಂಪರೆಗೆ ಅನುಗುಣವಾಗಿ 12 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಮಸ್ತಕಾಭಿಷೇಕವು ಈ ಬಾರಿ 2027ರ ಫೆಬ್ರವರಿ ನಡೆಯುವ ಬಗ್ಗೆ ದಿನಾಂಕ ಘೋಷಣೆ ಹಾಗೂ ಕಾರ್ಯಾಲಯ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಲು ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ. ಮಹಾಮಸ್ತಕಾಭಿಷೇಕ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ದಿವ್ಯ ಸಂದೇಶವಾದ ಅಹಿಂಸೆ, ಸತ್ಯ, ತ್ಯಾಗ, ಶಾಂತಿ ಹಾಗೂ ಧರ್ಮದ ಸಂದೇಶವನ್ನು ತಿಳಿಸುವುದರ ಜೊತೆಗೆ ಸಂಸ್ಕೃತಿಯ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಅನೇಕ ಜನಪರ ಯೋಜನೆಗಳನ್ನು ಸರ್ವ ಸಮಾಜದ ಶ್ರೇಯಾಭಿವೃದ್ಧಿಗೆ ಹಮ್ಮಿಕೊಳ್ಳುವುದು ಈ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಮಹತ್ವಪೂರ್ಣ ಅಂಗವಾಗಿರ್ತದೆ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳಿದ್ದರೂ ಕೂಡ ಶಾಶ್ವತ ಯೋಜನೆಗಳ ಅನುಷ್ಠಾನವೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರ್ತದೆ. ಅದಕ್ಕಾಗಿ ಕಾರ್ಕಳದ ಶ್ರೀಮಠದ ಪೂಜ್ಯ ರಾಜ್ಯಗುರು ದಾನಯೋಗಿ ಸ್ವಸ್ತಿ ಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಸಹಕಾರ ರತ್ನ ಹಿರಿಯರಾಗಿರುವಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ರಾಜ್ಯ
ಕಾರ್ಯಾಧ್ಯಕ್ಷತೆಯಲ್ಲಿ ಸುಮಾರು 37 ವಿವಿಧ ಸಮಿತಿಗಳನ್ನು ರಚಿಸಿ ಅದರಲ್ಲಿ ಸುಮಾರು 600 ಸದಸ್ಯರನ್ನು ಜೋಡಿಸಲಾಗಿದೆ. ಮುಂದಿನ ವರ್ಷ ನಡೆಯುವ ಈ ಮಹೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಬಹಳಷ್ಟು ವೈಭವದಿಂದ ನೆರವೇರಿಸಲು ಈಗಾಗಲೇ ಕಾರ್ಯಾರಂಭ ಮಾಡಲಾಗಿದೆ. ಈ ಮಹೋತ್ಸವದ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಹಾಗೂ ಪ್ರವಾಸಿಗರು ಕಾರ್ಕಳಕ್ಕೆ ಆಗಮಿಸಲಿದ್ದಾರೆ. ಅದಕ್ಕಾಗಿ ಈಗಾಗಲೇ ಸರ್ಕಾರದ ಮುಖಾಂತರ ಮೂಲಭೂತ ಸವಲತ್ತುಗಳನ್ನು ಒದಗಿಸಿಕೊಡುವಂತೆ ಮನವಿ ಮಾಡಿ ಅನುದಾನವನ್ನು ಈಗಾಗಲೇ ಕೇಳಲಾಗಿದೆ. ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ವಿವಿಧ ಇಲಾಖಾ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಹಾಗೂ ಜಿಲ್ಲೆಯ ಅಧಿಕಾರಿಗಳು ಎಲ್ಲರೂ ಈ ಒಂದು ಯೋಜನೆಗೆ ಸುಮಾರು 82 ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿಯ ಉಲ್ಲೇಖ ಕ್ರಿಯಾ ಯೋಜನೆ ಯಾವುದಿದೆ ಆ ಸಂಬಂಧಪಟ್ಟ ಎಲ್ಲ ಅನುದಾನವನ್ನು ಈ ಕೆಲಸಗಳಿಗೆ ನೀಡಿ ಸಹಕರಿಸುವುದಕ್ಕೆ ನಮ್ಮ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಭರವಸೆಯನ್ನು ಕೊಟ್ಟಿರುತ್ತಾರೆ. ಇಂದಿನ ಮಹಾಮಸ್ತಕಾಭಿಷೇಕದ ಪ್ರಯುಕ್ತ ಕಾರ್ಯಾಲಯ ಉದ್ಘಾಟನೆ ಹಾಗೂ ದಿನಾಂಕ ಘೋಷಣಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ವಿರಾಜಮಾನರಾಗಿದ್ದುಕೊಂಡು ನಮಗೆಲ್ಲ ಮಾರ್ಗದರ್ಶನ ಹಾಗೂ ಆಶೀರ್ವಚನ ನೀಡಲಿರುವ ಪರಮ ಪೂಜ್ಯ ರಾಜಗುರು ದ್ವಾನೆಯಾಗಿ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಎಲ್ಲ ಸಮಿತಿ ಹಾಗೂ ಸಮಸ್ತ ಬಂಧುಗಳ ಪರವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಸಮಾರಂಭದ ಅಧ್ಯಕ್ಷತೆ ಹಾಗೂ ಇಡೀ ಮಹಾಮಸ್ತಕಾಭಿಷೇಕದ ಕಾರ್ಯಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಕಾರ್ಕಳ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿದ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ನಡೀಬೇಕಂತ ಹೇಳುವಂಥ ಒಂದು ಪ್ರಸ್ತಾವಕ್ಕೆ ರಾಜೇಂದ್ರ ಕುಮಾರ್ ಅವರು ಪೇಪರಲ್ಲಿ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಕ್ಕೆ ಸುಮಾರು 800 ಜನ ಬಂದು ಸುಮಾರು 500-600 ಜನ ನಿಮ್ಮೊಟ್ಟಿಗೆ ನಾವು ಸಮಿತಿಯಲ್ಲಿ ಸೇರ್ಕೊಳ್ತೇವೆ ಅಂತ ಹೇಳುವಂಥ ಅಪೇಕ್ಷೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅಧ್ಯಕ್ಷರು ಇಷ್ಟವರೆಗೆ ಆಗದ್ದು 1 ಕೋಟಿ ರೂಪಾಯಿಗಳ ಮೊತ್ತವನ್ನು ನಾನು ಮಹಾಮಸ್ತಕಾಭಿಷೇಕಕ್ಕೆ ಪ್ರಥಮವಾಗಿ ಬ್ಯಾಂಕಿಗೆ ಇಡ್ತೇನೆ ಅಂತ ಹೇಳುವಂಥ ಮಾತನ್ನಿಟ್ಟು ಇಡೀ ಸಮುದಾಯಕ್ಕೊಂದು ಶಕ್ತಿ, ಧೈರ್ಯ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಲಿಕ್ಕೆ ಸೂತ್ರಧಾರರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿದ್ದರು ಅಂತ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ತಮ್ಮನ್ನು ಗೌರವವಾಗಿ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಇವತ್ತು ಮಹಾಮಸ್ತಕಾಭಿಷೇಕದ ಘೋಷಣೆಯನ್ನು ಮಾಡಬೇಕಿತ್ತು. ಅನಾರೋಗ್ಯದ ಕಾರಣದಿಂದ ಅವರ ಸಹೋದರರಾಗಿರುವಂಥ ಶ್ರೀಯುತ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರನ್ನು ಕರೆಸಿಕೊಟ್ಟಿದ್ದಾರೆ. ಅವರು ಬಂದು ನಮ್ಮೊಟ್ಟಿಗೆ ಇದ್ದರೆ ಆ ಕಾರ್ಯಕ್ರಮ ಬಹಳಷ್ಟು ಅವರನ್ನು ನೋಡಿ ಯಶಸ್ವಿ ಆಗ್ತದೆ. ಯಾಕೆಂದರೆ ಅವರೊಬ್ಬರು ಕ್ರಿಯಾಶೀಲರು, ಅವರ ಶಿಸ್ತು, ಅವರ ಸಂಘಟನೆ ಚಾತುರ್ಯ, ಅವರ ಅನುಭವ, ಅವರು ಸುಮಾರು 10ರಿಂದ 11 ಮಹಾಮಸ್ತಕಾಭಿಷೇಕಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮಾರ್ಗದರ್ಶನ ಮಾಡಿದಂಥ ಹರ್ಷೇಂದ್ರ ಕುಮಾರ್ ಅವರಿದ್ದಾರೆ. ತಮ್ಮ ಮಾರ್ಗದರ್ಶನ ನಮಗೆಲ್ಲ ಅಗತ್ಯವಿದೆ. ಅದಕ್ಕಾಗಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅದಾನಿ ಗ್ರೂಪ್, ಈ ದೇಶದ, ಈ ನಾಡಿನ, ಪ್ರಪಂಚದಲ್ಲಿ ಒಳ್ಳೆ ಹೆಸರನ್ನು ಪಡೆದಂಥ ಅದಾನಿ ಗ್ರೂಪಿನ ರಾಜ್ಯದ ಕಾರ್ಯವಾಹಕ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಮಾನ್ಯ ಶ್ರೀ ಕಿಶೋರ್ ಅಳ್ವಾರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವಳು ಯುವ ನಾಯಕರು, ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಅವರು ಕೈ ಜೋಡಿಸುವಂಥವರು. ತಮ್ಮನ್ನು ಕೂಡ ವಿಶೇಷವಾಗಿ ಗೌರವಪೂರ್ವಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅವರು ಈ ಕಾರ್ಯಕ್ರಮದೊಟ್ಟಿಗೆ ನಾವಿದ್ದೇವೆ. ಈ ಜಿಲ್ಲೆಯ ಅಭಿವೃದ್ಧಿ, ಈ ತಾಲೂಕಿನ ಅಭಿವೃದ್ಧಿ, ಸರ್ಕಾರದಿಂದ ಆಗುವಂಥ ಎಲ್ಲ ಕೆಲಸಗಳಿಗೆ ನಾನು ನಿಮಗೆ ಸಹಕಾರ ನೀಡ್ತೇನೆ ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮ್ಮನ್ನು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉದಯ ಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಉದಯ ಕುಮಾರ್ ಶೆಟ್ಟಿ ಅವರು, ಸ್ಥಳೀಯರಾಗಿ ಬಹಳಷ್ಟು ಯುವಕರಾಗಿ ಒಳ್ಳೆ ಕೆಲಸ ಮಾಡ್ತಿರುವಂಥ ಉದಯ ಕುಮಾರ್ ಶೆಟ್ಟಿ ಅವರು ಕೂಡ ಈ ಮಹೋತ್ಸವಕ್ಕೆ ನಿಮ್ಮೊಂದಿಗೆ ನಾವಿದ್ದೆ ಅಂತ ಹೇಳೋ ಭರವಸೆಯನ್ನು ಕೊಟ್ಟಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ.
ಈ ಕಾರ್ಯಕ್ರಮದಲ್ಲಿ ಹಳದಂಗಡಿಯ ಪದ್ಮಪ್ರಸಾದ ಅಜಿಲ್ರು ಈ ಸಮಿತಿಯ ಉಪಾಧ್ಯಕ್ಷರಾಗಿದ್ದುಕೊಂಡು ಅನೇಕ ಪುಸ್ತಕಾಭಿಷೇಕಗಳಲ್ಲಿ ಒಂದು ನಾಯಕತ್ವವನ್ನು ಕೊಟ್ಟಂತಹ ಹಿರಿಯರು ತಾವು, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಈ ಭಾಗದ, ಈ ಜಿಲ್ಲೆಯ, ಈ ನಾಡಿನ, ರಾಜ್ಯದ ಎಲ್ಲ ಕಾರ್ಯಗಳಿಗೆ ಒಂದು ಮಾದರಿ ವ್ಯಕ್ತಿತ್ವ ಅವರದ್ದು. ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಶಿಸ್ತಿನ ಕಾರ್ಯಕ್ರಮಗಳು, ಅದಕ್ಕೆ ಎಜುಕೇಷನಲ್ಲಿ ಒಂದು ಮೇರು ವ್ಯಕ್ತಿತ್ವ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಾದ ಡಾಕ್ಟರ್ ಜೀವಂದರ್ ಬಳ್ಳಾರಿದ್ದಾರೆ, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಹಿರಿಯರಾದ ರತ್ನಾಕರ ಅರಸರಿದ್ದಾರೆ, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಎಡಿಷನಲ್ SP ಆಗಿರುವಂಥ ಸುಧಾಕರ್ ನಾಯ್ಕ ಅವರು ನಮ್ಮೊಂದಿಗಿದ್ದಾರೆ, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಜಿಲ್ಲಾ ಪಂಚಾಯತಿನ CEO ಪ್ರತೀಕ್ ಬಾಯಲ್ ಅವರಿದ್ದಾರೆ, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ವಿಜಯ ಪ್ರಸಾದ್ ಅವರಿದ್ದಾರೆ, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವತ್ತು ವೇದಿಕೆಯಲ್ಲಿ ಮುಖ್ಯವಾಗಿ ಅಧ್ಯಕ್ಷರ SCDCS ಬ್ಯಾಂಕ್ನ ಅಧ್ಯಕ್ಷರೊಟ್ಟಿಗೆ ಹೆಗಲು ದುಡಿಯುವಂಥ ಡಾಕ್ಟರ್ ದೇವಿ ಪ್ರಸಾದ್ ಬೆಳಪು ಅವರಿದ್ದಾರೆ, ಶಶಿಕುಮಾರ್ ಬಲ್ಲೋಟ ಅವರಿದ್ದಾರೆ, ತಮ್ಮನ್ನು ಕೂಡ ಬಹಳಷ್ಟು ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ಎಲ್ಲ ಉಪಾಧ್ಯಕ್ಷರುಗಳಿದ್ದಾರೆ, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈಗಾಗಲೇ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಮಾನ್ಯ ಸಂಸದರು ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಾವು ಕೂಡ ಬಂದಿದ್ದೀರಿ, ವೇದಿಕೆಗೆ ಬರಬೇಕಂತ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರುಗಳಾದ ಸುಧೀರ್ ಪಡಿವಾಳರವರು, ಜಗದೀಶ್ ಅಧಿಕಾರಿ ಅವರು, ಅನಂತರಾಜ್ ಪೋಣಿ ಅವರು, ಯುವರಾಜ್ ಅವರು, ಮಹಾವೀರ್ ಹೆಗ್ಡೆ ಅವರು, ಸೂರಜ್ ವೈ ಅವರು, ಪ್ರವೀಣೇಂದ್ರ ಅವರು, KC ಧರ್ಮೇಂದ್ರ ಅವರು, ಹಾಗೆ ಗುಣಪಾಲ್ ಕಡಂಬರವರು, ಹಾಗೆ ಕಡಂಬರವರು ಇದ್ದೀರಿ. ತಮ್ಮನ್ನು ಕೂಡ ಈ ಆತ್ಮಿಕವಾಗಿ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೊಟ್ಟಿಗೆ ಸೇರಿಕೊಂಡಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಜಿಲ್ಲೆಯ ಸಂಸದರಾಗಿದ್ದುಕೊಂಡು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಎಲ್ಲ ಕಾರ್ಯಗಳಲ್ಲಿ ಈ ಭಾಳಷ್ಟು ವರ್ಷದಿಂದ 20 ವರ್ಷದಿಂದ ಕೈಕೊಟ್ಟು ಸಹಕಾರ ನೀಡುವಂಥ ಶ್ರೀನಿವಾಸ್ ಪೂಜಾರಿ ಅವರು ಬಂದಿದ್ದಾರೆ. ಅವರೊಂದು ವಿಶೇಷ ವ್ಯಕ್ತಿತ್ವ, ಬಹಳ ಸಿಂಪಲ್ ಆಗಿ ಯಾವುದೇ ಶಬ್ದ ಇಲ್ಲದೆ ಅತ್ಯುತ್ತಮ ಕೆಲಸ ಮಾಡುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಮಹೋತ್ಸವದ ಎಲ್ಲ ಕಾರ್ಯಗಳಿಗೆ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳುವಂಥ ಮಾತನ್ನು ಅಧ್ಯಕ್ಷರಿಗೆ ಹೇಳಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ಣವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮುಖ್ಯವಾಗಿ ಇವತ್ತು ಸಮಿತಿ ಮಾಡುವಾಗ ಬಹಳಷ್ಟು ಉತ್ಸಾಹದಿಂದ ರಾಜೇಂದ್ರ ಕುಮಾರ್ ಅವರು ಈಗಾಗಲೇ ನಾನು ಹೇಳಿದ ಹಾಗೆ 3 ಮಸ್ತಕಾಭಿಷೇಕಗಳಲ್ಲಿ ಒಳ್ಳೆಯ ನಾಯಕತ್ವವನ್ನು ಕೊಟ್ಟು ಯಶಸ್ವಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ಏನಿದೆ ಅಂತ ಹೇಳಿದರೆ, ನಾನು ನೋಡ್ತಾ ಇದ್ದೇನೆ ಈ ಕಾರ್ಯಕ್ರಮ ಈ ಒಂದು ದಶಕದಲ್ಲಿ ಇತ್ತೀಚಿನ ಯಾವುದೇ ಕಾರ್ಯಕ್ರಮ ಆಗದಂಥ ಒಂದು ಮಹೋತ್ಸವ ಆಗಿರಬೇಕು, ಜೈನ ಸಮಾಜ ಎಲ್ಲವನ್ನು ನೆನಪಿಡುವ ಕಾರ್ಯಕ್ರಮ ಆಗಬೇಕಂತ ಹೇಳುವಂಥ ಸಂದರ್ಭದಲ್ಲಿ ಇಷ್ಟೊಂದು ಜನ ಕೈ ಜೋಡಿಸುವುದು, ಇವತ್ತು ಬರೇ ಕಾರ್ಯಾಲಯ ಉದ್ಘಾಟನೆ ಹಾಗೂ ದಿನಾಂಕ ಘೋಷಣೆಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಒಂದು ಸಹಕಾರ ನೀಡುವುದು ಬಹಳಷ್ಟು ಸಂತೋಷವನ್ನು ಸಮಿತಿಗೆ ನಮಗೆಲ್ಲ ಕೊಟ್ಟಿದೆ. ಅದಕ್ಕಾಗಿ ನಿಮಗೆಲ್ಲ ವಿಶೇಷವಾಗಿ ಗೌರವದಿಂದ ಅತ್ಯಂತ ಪ್ರೀತಿಯಿಂದ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಮಾತ್ರ ಅಲ್ಲದೆ ಯಾವುದೇ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ಯಶಸ್ವಿ ಆಗಬೇಕಾದರೆ ಅದಕ್ಕೆ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದವರು ನಮ್ಮ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಒಂದು ಬೆಳವಣಿಗೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದವರು. ಅವರು ಯಾವುದೇ ಸಂದರ್ಭದಲ್ಲಿ ಕರೆದರೆ ಎಲ್ಲ ಪತ್ರಿಕಾ ಮಾಧ್ಯಮಗಳು ಉಪಸ್ಥಿತ ಇದ್ದು ಸಹಕಾರ ನೀಡ್ತೀರಿ. ನಿಮಗಾಗಿ ವಿಶೇಷವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಸಂದರ್ಭದಲ್ಲಿ ಇವತ್ತು ವೇದಿಕೆಯಲ್ಲಿಲ್ಲ, ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಯಶಸ್ವಿ ಕಾರಣರಾಗಿದ್ದಾರೆ. ಹಾಗೆ ಕಾರ್ಯದರ್ಶಿಗಳಾದ ಭರತ್ ಕುಮಾರ್ ಜೈನ್, ಮಹಾವೀರ್ ಹೆಗ್ಡೆ ಮುಡಾರು, ಹೇಮಚಂದ್ರ ಜೈನ್, ಸುಭಾಷ್ ಚಂದ್ರ ಚೌಟ, ಹಾಗೆ ಶೀತಲ್ ಜೈನ್ ಅವರು, ಇವರೆಲ್ಲ ಬಹಳಷ್ಟು ಕೆಲಸ ಮಾಡಿ ಈಗ ಮುಂದೆ ಬರೋದಿಲ್ಲ, ಹಿಂದೆನೇ ಇದ್ದಾರೆ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ. ಬಂದಂಥ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರನ್ನು ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಸರ್ವಗಣ್ಯ ಮಾನ್ಯರನ್ನು
ಈ ಸುಂದರ ಸಮಾರಂಭಕ್ಕೆ ಬಹಳ ಆದರದಿಂದ ಸ್ವಾಗತಿಸಿದಂತಹ ನಮ್ಮ ಸಮಿತಿಯ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಖ್ಯಾತ ಉದ್ಯಮಿ ಸನ್ಮಾನ್ಯ ಪುಷ್ಪರಾಜ್ ಜೈನ್ ಮಂಗಳೂರು ಇವರಿಗೆ ಕೂಡ ಆದರದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಕಾರ್ಕಳ ಶ್ರೀ ಜೈನ ಮಠಾಧೀಶರು ಆಗಿರುವ ಪರಮ ಪೂಜ್ಯ ರಾಜಗುರು ಧ್ಯಾನಯೋಗಿ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿ ಅವರಿಗೆ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ರವರು ಹಾಗೆ ಮಾನ್ಯ ಪುಷ್ಪರಾಜ್ ಜೈನ್ ಅವರು ಜಂಟಿಯಾಗಿ ಶ್ರೀಫಲ ಸಮರ್ಪಣೆಯನ್ನು ಮಾಡಿ ಭಕ್ತಿಪೂರ್ವಕವಾದಂತಹ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸಮರ್ಪಣೆಯ ಮೂಲಕ ನಮ್ಮ ಸಮಾರಂಭದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ರವರು ಪರಮಪೂಜ್ಯ ಸ್ವಾಮೀಜಿಯವರಿಗೆ ರೂಪಾಯಿ 3 ಲಕ್ಷ ಇದರ ಚೆಕ್ ಹಾಗೆ 1,101 ರೂಪಾಯಿಯ ನಗದನ್ನು ಕೂಡ ನೀಡುವುದರ ಮೂಲಕ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಅವರಿಗೆ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರು ಸಮಾರಂಭದ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ. ನಮ್ಮ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಸಮಾರಂಭದ ಅಧ್ಯಕ್ಷರು ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವ ಸಮರ್ಪಣೆಯ ಮೂಲಕ ವೇದಿಕೆಯಲ್ಲಿ ಸ್ವಾಗತಿಸುತ್ತಾರೆ. ಸಮಿತಿಯ ಕೋಶಾಧಿಕಾರಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಎ ಮೋಹನ್ ಪಡಿವಾಳ ಇವರಿಂದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆ. ಮೋಹನ್ ಪಡಿವಾಳ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಮಾನ್ಯ ಕೆ ಗುಣಪಾಲ ಕಡಂಬ ಇವರಿಂದ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಅದಾನಿ ಗ್ರೂಪ್ ಇದರ ಸುಂದರ ವೇದಿಕೆಯಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಸಮಿತಿಯ ಪದಾಧಿಕಾರಿಯಾಗಿರುವಂತಹ ಶ್ರೀಮತಿ ಮಾಲತಿ ವಸಂತರಾಜ್, ಮಾನ್ಯ ಜಿಲ್ಲಾಧಿಕಾರಿಗಳು ಆಗಿರುವಂತಹ ಶ್ರೀಮತಿ ಸ್ವರೂಪ ಟಿ.ಕೆ. ಇವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆ. ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವಂತಹ ಉದಯ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂತಹ ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ನಮ್ಮ ಸಮಿತಿಯ ಉಪಾಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಕೆ.ಪಿ. ಜಗದೀಶ್ ಅಧಿಕಾರಿ ಅವರಿಂದ ಆತ್ಮೀಯವಾದಂತಹ ಗೌರವಾರ್ಪಣೆ.
ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಮೋಹನ್ ಆಳ್ವರ್ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಮಗದೊಮ್ಮೆ ಸ್ವಾಗತಿಸುತ್ತಾರೆ. ಪ್ರಭಾತ್ ಕುಮಾರ್ ರವರು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಉಡುಪಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ಸನ್ಮಾನ್ಯ ಪ್ರತೀಕ್ ಬಾಯಲ್ ಇವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ನೆರವೇರಿಸಲಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಉಡುಪಿ ಜಿಲ್ಲೆಯ ಅಡಿಷನಲ್ SP ಆಗಿರುವಂತಹ ಸನ್ಮಾನ್ಯ ಸುಧಾಕರ್ ನಾಯಕ್ ಇವರಿಗೆ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಮಾನ್ಯ ಕೆ ಮಹಾವೀರ ಹೆಗಡೆ ಅಂಡಾರು ಇವರು ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ನೆರವೇರಿಸಲಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಇವರನ್ನು ನಮ್ಮ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ ಮೂಡಬಿದಿರೆಯ ಅಧ್ಯಕ್ಷರು ಮಾನ್ಯ ಯುವರಾಜ್ ಜೈನ್ ರವರು ಆತ್ಮೀಯವಾಗಿ ವೇದಿಕೆಯಲ್ಲಿ ಸ್ವಾಗತಿಸುತ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಇನ್ನೋರ್ವ ನಿರ್ದೇಶಕರು ಆಗಿರುವಂತಹ ಶಶಿಕುಮಾರ್ ರೈ ಅವರನ್ನ ನಮ್ಮ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಪ್ರವೀಣ್ ಕುಮಾರ್ ಇಂದ್ರ ಇವರು ಆತ್ಮೀಯವಾಗಿ ವೇದಿಕೆಯಲ್ಲಿ ಸ್ವಾಗತಿಸುತ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ DYSP ಆಗಿರುವಂತಹ ಮಾನ್ಯ ಶ್ರೀ ವಿಜಯ್ ಪ್ರಸಾದ್ ಇವರನ್ನ ಇನ್ನೋರ್ವ ನಮ್ಮ ಸಮಿತಿ ಉಪಾಧ್ಯಕ್ಷರು ಆಗಿರುವಂತಹ ಮಾನ್ಯ ಸುಧೀರ್ ಪಡಿವಾಳ್ ಇವರು ಆತ್ಮೀಯವಾಗಿ ವೇದಿಕೆಯಲ್ಲಿ ಸ್ವಾಗತಿಸುತ್ತಾರೆ. ಮಗುದೊಮ್ಮೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಮಿತಿಯ ಎಲ್ಲ ಗೌರವಾನ್ವಿತ ಗೌರವಾಧ್ಯಕ್ಷರುಗಳನ್ನು, ಭವ್ಯ ಬಂಧುಗಳನ್ನು ಸಮಿತಿ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಅಕ್ಷಯ ತೃತೀಯ ಶುಭ ದಿನ. ಇಂತಹ ಶುಭ ಗಳಿಗೆಯಲ್ಲಿ ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ದಿನಾಂಕದ ಘೋಷಣೆ ಜೊತೆಯಲ್ಲಿ ಈಗಾಗಲೇ ಕಾರ್ಯಾಲಯದ ಉದ್ಘಾಟನೆಯನ್ನು ನಾವು ನೆರವೇರಿಸಿದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರ ಮಾರ್ಗದರ್ಶನ ಇದೆ. ನಮ್ಮ ನಾಡಿನ, ನಮ್ಮ ಸಮಾಜದ ಉಸಿರು ಪೂಜ್ಯ ಕಾವಂದರು. ಅವರ ಶುಭ ಆಶೀರ್ವಾದಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಮಸ್ತಕಾಭಿಷೇಕ ಸಮಿತಿಯ ಕಚೇರಿಯ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಬೇಕಿತ್ತು. ಹಾಗೆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಮಾಜದ ಕರ್ನಾಟಕ ಸರ್ಕಾರದ ಸಚಿವರಾಗಿರುವಂತಹ ಶ್ರೀ ಡಿ ಸುಧಾಕರ್ ಅವರು ನೆರವೇರಿಸಬೇಕಿತ್ತು. ಆದರೆ ಅನ್ಯ ಕಾರ್ಯಕ್ರಮ ನಿಮಿತ್ತ ತುರ್ತು ಕಾರ್ಯಕ್ರಮದಲ್ಲಿ ಅವರು ಬೇರೆ ಕಡೆ ಭಾಗವಹಿಸಬೇಕಾಗಿರುವುದರಿಂದ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸದೆ ನಮಗೆ ಶುಭವನ್ನು ಹಾರೈಸಿದ್ದಾರೆ. ಈ ಭಾಗದ ಶಾಸಕರು ಸನ್ಮಾನ್ಯ ಶ್ರೀ ಬಿ ಸುನಿಲ್ ಕುಮಾರ್ ರವರು ಶ್ರೀಲಂಕಾದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವುದರಿಂದ ಇವತ್ತಿನ ಸಮಾರಂಭದಲ್ಲಿ ಅವರು ಭಾಗವಹಿಸ್ತಾ ಇಲ್ಲ. ಈಗಾಗಲೇ ಹಲವಾರು ವಿಚಾರಗಳಲ್ಲಿ ನಮಗೆಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡುತ್ತಾ ಹಲವು ಅನುದಾನಗಳನ್ನು ಭಗವಂತನ ಈ ಒಂದು ಹಬ್ಬ
ಹಬ್ಬಕ್ಕಾಗಿ ಸಂಭ್ರಮಕ್ಕಾಗಿ ಅವರು ಮೀಸಲಿಟ್ಟಿದ್ದಾರೆ. ಈಗಾಗಲೇ ಸುಮಾರು 2.5 ಕೋಟಿ ರೂಪಾಯಿಗಳ ಅನುದಾನದ ಕೆಲಸಗಳು ನಡೀತಾ ಇವೆ. ಬಹಳಷ್ಟು ಪ್ರೋತ್ಸಾಹವನ್ನು ನೀಡಲಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಅಕ್ಷಯ ತೃತೀಯದ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೆ ಕೂಡ ಶುಭಾಶಯಗಳನ್ನು ಅರ್ಪಿಸಿಕೊಂಡು ಪರಮಪೂಜ್ಯ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಘನ ಅಧ್ಯಕ್ಷತೆಯಲ್ಲಿ ನೆರೆದ ಎಲ್ಲ ಭವ್ಯ ಬಂಧುಗಳ ಎಲ್ಲ ಗಣ್ಯಾತಿಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಇದೀಗ ಸಭಾ ಕಾರ್ಯಕ್ರಮವನ್ನು ತನ್ನ ಅಮೃತ ಹಸ್ತದಿಂದ ಜ್ಯೋತಿಯ ಪ್ರಜ್ವಲನದ ಮೂಲಕ ಇದೀಗ ನೆರವೇರಿಸ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರು. ಪೂಜ್ಯ ಖಾವಂದರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಂಡು ನಮಗೆಲ್ಲ ರೀತಿಯ ಮಾರ್ಗದರ್ಶಕರಾಗಿ ನಮ್ಮ ಸಮಿತಿಯ ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಮಸ್ತಕಾಭಿಷೇಕ, ಲಕ್ಷಾಂತರ ಮಂದಿ ಭಕ್ತರು ಭಾಗವಹಿಸುವಂತಹ ಅಪೂರ್ವವಾದಂತಹ ಕ್ಷಣ ಮತ್ತು ಸಂಭ್ರಮ. ನಮ್ಮ ಜೀವನದಲ್ಲಿ ಮತ್ತೊಮ್ಮೆ ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದಲ್ಲಿ ಭಾಗವಹಿಸುವಂತಹ ಭಾಗ್ಯ ನಮಗೆಲ್ಲರಿಗೂ ಕೂಡ ಒದಗಿ ಬಂದಿದೆ. 2027ನೇ ಇಸವಿಯ ಫೆಬ್ರವರಿಯಲ್ಲಿ ಭಗವಂತನಿಗೆ ಮಹಾಮಜ್ಜನ ನಡೆಯುತ್ತದೆ ಅಂತ ಎಲ್ಲರಿಗೆ ತಿಳಿದಿದೆ. ಯಾವ ದಿನಾಂಕದಂದು ನಡೆಯುತ್ತದೆ ಎನ್ನುವಂತಹ ಕುತೂಹಲ ನಮ್ಮಲ್ಲಿದೆ. ಇದೀಗ ಡಿಜಿಟಲ್ ಪರದೆಯ ಮೂಲಕ ನಮ್ಮ ಮಹಾಮಸ್ತಕಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷರು, ಸಂಘಟನಾ ಚತುರರು, ಇವತ್ತಿನ ಸಮಾರಂಭದ ಘನ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ರವರು ಕಾರ್ಕಳ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ದಿನಾಂಕದ ಘೋಷಣೆಯನ್ನು ಇದೀಗ ಡಿಜಿಟಲ್ ಪರದೆಯ ಮೂಲಕ ಇದೀಗ ಸಾಬೀತು ಮಾಡಲಿದ್ದಾರೆ, ಸಾಕ್ಷೀಕರಿಸಲಿಕ್ಕಿದ್ದಾರೆ. ಬಾಹುಬಲಿ ಭಗವಾನ್ ಕಿ. ಫೆಬ್ರವರಿ 2027ರಿಂದ 28 ಫೆಬ್ರವರಿ 2027ರವರೆಗೆ ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕದ ವೈಭವ, ಆ ಸಂಭ್ರಮದಲ್ಲಿ ಭಾಗವಹಿಸುವಂತಹ ಭಾಗ್ಯ ಭಗವಂತ ನಮಗೆ ಕರುಣಿಸಿದ್ದಾನೆ. ಬಲೆ ಬಾಹುಬಲಿ ಭಗವಾನ್ ಕಿ. ಬಂಧುಗಳೇ, ಕಾರ್ಕಳ ಶ್ರೀ ಜೈನ ಮಠಾಧೀಶರುವಾಗಿರುವಂತಹ ಪರಮ ಪೂಜ್ಯ ರಾಜಗುರು ಧ್ಯಾನಯೋಗಿ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಶ್ರೀಫಲ ಸಮರ್ಪಣೆಯನ್ನು ಮಾಡುವುದರ ಮೂಲಕ ಅವರನ್ನು ವೇದಿಕೆಯಲ್ಲಿ ಗೌರವಿಸಿದ್ದೇವೆ. ನಮ್ಮ ಸಮಾರಂಭದ ಅಧ್ಯಕ್ಷರು, ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಈ ದಿನ
3,00,000 ರೂಪಾಯಿಯ ಚೆಕ್ ಹಾಗೆ 1,101 ರೂಪಾಯಿಯ ನಗದನ್ನು ನೀಡುವುದರ ಮೂಲಕ 3,00,000 ರೂಪಾಯಿಯ ಚೆಕ್ ಹಾಗೆ 1,00,000 ರೂಪಾಯಿಯ ನಗದನ್ನು ನೀಡುವುದರ ಮೂಲಕ ಪರಮಪೂಜ್ಯ ಸ್ವಾಮೀಜಿಯವರ ಸಂಪೂರ್ಣ ಆಶೀರ್ವಾದ ನಮಗೆ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರವರು SNV ಪದವಿ ಪೂರ್ವ ಕಾಲೇಜಿನ ಕಟ್ಟಡ ನಿರ್ಮಾಣಕ್ಕೆ ಆ ಸಂಸ್ಥೆಯ ಸಂಚಾಲಕರಿಗೆ 5,00,000 ರೂಪಾಯಿಯ ಕೊಡುಗೆಯನ್ನು ಕೂಡ ಈ ಸುಂದರ ವೇದಿಕೆಯಲ್ಲಿ ಇದೀಗ ಹಸ್ತಾಂತರಿಸಲಿಕ್ಕಿದ್ದಾರೆ. अपने जुटे ಬಂಧುಗಳೇ, ಈ ಸುಂದರ ವೇದಿಕೆಯಲ್ಲಿ ಪಾವನ ಸಾನ್ನಿಧ್ಯದೊಂದಿಗೆ ನಮಗೆಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಯತಿ ಶ್ರೇಷ್ಠರಾದಂತಹ ಕಾರ್ಕಳ ಶ್ರೀ ಜೈನ ಮಠಾಧೀಶರು ಆಗಿರುವ ಪರಮ ಪೂಜ್ಯ ಧ್ಯಾನ ಯೋಗಿ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಸ್ವಾಮೀಜಿಯವರು ಆಶೀರ್ವಚನದ ಮೂಲಕ ನಮ್ಮೆಲ್ಲರನ್ನು ಕೂಡ ಹರಸಬೇಕು, ನಮಗೆ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಅವರಲ್ಲಿ ಭಕ್ತಿ ಪುರಸ್ಸರವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮಂಗಲಂ ಭಗವಾನ್ ನರಃ ಮಂಗಲಂ ಭಗವಾನ್ ಜಿನಃ ಮಂಗಲಂ ಪ್ರಥಮಾಚಾರ್ಯ ಮಂಗಲಂ ಗೊಮ್ಮಟೇಶ್ವರಃ ಮಂಗಲಂ ಋಷಭೇಶ್ವರಃ बोलिए गोमटेश्वर स्वामी भगवान की जय, चविशो तीर्थंकर भगवान की जय, अहिंसामय जैन धर्म की जय. ಪರಮ ಪಾವನ ಈ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಸೇರಿದ್ದೇವೆ. ಬರೋ ವರ್ಷ ಬರುವ ವರ್ಷ ಫೆಬ್ರವರಿಯ ತಿಂಗಳಲ್ಲಿ 18ರಿಂದ 27ವರೆಗೆ ನಡೆಯತಕ್ಕಂಥ ಮಹಾಮಸ್ತಕಾಭಿಷೇಕ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿರತಕ್ಕಂಥದ್ದು. ಯಾಕೆಂತ ಹೇಳಿದರೆ ಭಗವಂತ ಗೊಮ್ಮಟೇಶ್ವರ ಸ್ವಾಮಿ ಜೈನ ಧರ್ಮ ಪ್ರಕಾರ ಮೊದಲ ದೇವರಾಗಿ ಮೋಕ್ಷ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಮೊದಲು ಮೋಕ್ಷ ಪಡೆದವರು ಗೊಮ್ಮಟೇಶ್ವರ ಸ್ವಾಮಿ. ಅಂತಹ ಭಗವಂತರಿಗೆ ಇವತ್ತಿನವರೆಗೆ ಕೂಡ ಅವರ ನೆನಪು, ಅವರ ಒಂದು ಏನು ದೇಶಕ್ಕೆ ಸಾರಿದಂಥ ಒಂದು ಸಂದೇಶ ಏನಿದೆ ಅದು ಇವತ್ತಿಗೆ ಕೂಡ ದೇಶದಲ್ಲಿ ಹಾಗೆಯೇ ಉಂಟದು. ಅಂತಹ ಮಹಾಪುರುಷರು ಭಾರತ ದೇಶದಲ್ಲಿ ಗೊಮ್ಮಟೇಶ್ವರ ಸ್ವಾಮಿಯ ನಂತರ 24 ಮಹಾಪುರುಷ ಅವತರಿಸಿ ನಮ್ಮ ಭಾರತ ದೇಶದಲ್ಲಿ ಪ್ರಸಾರ ಮಾಡಿದ್ದಾರೆ ಧರ್ಮವನ್ನು. ಇವತ್ತಿಗೆ ಪಂಚಮಕಾಲದ ಎಂಡುವರೆಗೆ ಆ ಸಂದೇಶ ಯಾವುದೋ ರೀತಿಯಲ್ಲಿ ಅದು ದೇಶದಲ್ಲಿ ಭಗವಂತ ಹೇಗೆ ಸೂರ್ಯನ ಬೆಳಕು ಚೆಲ್ಲುತ್ತದೆ, ಸೂರ್ಯರು ಎಷ್ಟು ಎತ್ತರದಲ್ಲಿದ್ದುಕೊಂಡು ಅದೇ ಪ್ರಕಾರವಾಗಿ ಭಗವಂತರ ಸಂದೇಶ ಅದು ಹರಡುತ್ತಾ ಇರುತ್ತದೆ. ನೋಡಿದವರಿಗೆ ಗೊತ್ತಾಗುವುದಿಲ್ಲ ಅದು. ಅಂಥ ಭಗವಂತರಿಗೆ ಆ ಒಂದು ಸಂದೇಶವನ್ನು ಸಾರಿದಂಥ ಭಗವಂತರನ್ನು ಮೊಟ್ಟ ಮೊದಲಾಗಿ ನಮ್ಮ ದೇಶದಲ್ಲಿ ಚಾಮುಂಡರಾಯನ ಕಾಲದಲ್ಲಿ ಅದು ವಿಷಯ ಎಲ್ಲ ಗೊತ್ತಾದ ಮೇಲೆ ಅಲ್ಲೊಂದು ಮಾಡಬೇಕು ಆ ಭಗವಂತರನ್ನಂತಹ ಒಂದು ದೇಶಕ್ಕೆ ಸಂದೇಶ ನಡೆದಂತಹ ಭಗವಂತ ದೇವರನ್ನು ಮಾಡಬೇಕಂತ ಹೇಳಿ ಆ ಗಂಡಗಲ್ಲನ್ನು ಬೆಟ್ಟದ ಮೇಲೆ ಅದಕ್ಕೆ ಎತ್ತಿಸಿ ಅಲ್ಲಿ ಪ್ರಥಮ ಚಾಮುಂಡರಾಯ ಅದನ್ನು ನಿರ್ಮಾಣ ಮಾಡಿ ಪಂಚಕಲ್ಯಾಣಪುರಕ್ಕೆ ಪ್ರತಿಷ್ಠೆ ಮಾಡಿದಂಥ ಒಂದು ಸಂದೇಶ ವಿಶೇಷವಾಗಿದೆ ದೇಶಕ್ಕೆ. ಅದನ್ನು ನೋಡಿ ಕಾರ್ಕಳದ ಇಲ್ಲಿ ಎಲ್ಲ ಆಗಿನ ಅರಸರೆಲ್ಲ ನೋಡಿ ನಮಗೂ ಒಂದು ಬೇಕು ಆ ಭಗವಂತನ ನಿತ್ಯ ದರ್ಶನ ಮತ್ತು ಅವರ ಸಂದೇಶ ಬೇಕಂತೇಳಿ ಇಲ್ಲಿಯವರು ಕೂಡ ಯಾರಿಂದ ನಿಮಗೆ ನೆನಪಿರೋದಿಲ್ಲ, ಇಲ್ಲಿ ಕೂಡ ಗೊಮ್ಮಟೇಶ್ವರ ಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಪಂಚಕಲ್ಯಾಣಪುರ ಕಬತ್ತಿನ ಇವತ್ತಿನವರೆಗೆ 12 ವರ್ಷಗಳಿಗೆ ಒಂದು ಸಲ ಮಹಾಮಸ್ತಕಾಭಿಷೇಕ ಮಾಡುವಂಥ ಪರಂಪರೆ ಇಲ್ಲಿ ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈಗಲೂ ನಡೆಯುತ್ತಿದೆ ಕೂಡ. ಬರುವ ವರ್ಷ ಇಲ್ಲಿ ಆಗುವುದಿದೆ ಪುನಃ ಫೆಬ್ರವರಿಗೆ. ಹಾಗೆ ವೇಣೂರಿನವರು ಕೂಡ ಅದನ್ನು ಕೂಡ ಪುನಃ ಅಲ್ಲಿಯ ಜನಾಂಗ ಸೇರಿಕೊಂಡು ಅಲ್ಲಿ ಕೂಡ ಗೊಮ್ಮಟೇಶ್ವರ ಸ್ವಾಮಿಯ 3ನೇ ದೇವರದು ಗೊಮ್ಮಟೇಶ್ವರ ಅಲ್ಲಿ ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದು ಕೂಡ 12 ವರ್ಷಗಳಿಗೆ ಒಂದು ಸಲ ಮಹಾಮಸ್ತಕಾಭಿಷೇಕ ಆಗುತ್ತದೆ ಮತ್ತು ಪಾದಾಭಿಷೇಕ ಡೈಲಿ ಆಗ್ತಾಯಿದೆ.
ಯಾಕಂತ ಹೇಳಿದರೆ ಮಹಾಪುರುಷರು ದೇಶಕ್ಕೆ ನೀಡಿದಂಥ ಕೊಡುಗೆ ಬಂಗಾರದ ಮೂರ್ತಿ ಮಾಡಿ ಸ್ಥಾಪನೆ ಮಾಡಿ ಅವರನ್ನು ಪೂಜೆ ಮಾಡಿದರೂ ಕೂಡ ಅವರ ಒಂದು ಏನು ಉಪಕಾರ ಇದೆ ಅದನ್ನು ನಾವು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಾರತ ದೇಶ ನಮ್ಮದು. 24 ತೀರ್ಥಂಕರು ಅವತರಿಸಿ ಧರ್ಮ ಸಂದೇಶ ನೀಡಿದ್ದಾರೆ. ಆದರೆ ಗೋಮಟೇಶ್ವರ ಸ್ವಾಮಿಯ ಒಂದು ಸಂದೇಶ ಏನಿದೆ ಅದು ಅದಕ್ಕಿಂತಲೂ ಎತ್ತರಕ್ಕೆ ಹೋಗಿದೆ. ಅದು ಗೋಮಟೇಶ್ವರ ಸ್ವಾಮಿಯ ಅದಕ್ಕೋಸ್ಕರ ಅಂತಹ ಈ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ 12 ವರ್ಷಗಳ ಪರ್ಯಂತ ಪ್ರತಿ 12 ವರ್ಷಗಳು ಸಹ ಮಹಾಮಸ್ತಕಾಭಿಷೇಕ ಪೂರ್ವಜರೆಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ. ನೀವು ಕೂಡ ಎಲ್ಲ 12 ವರ್ಷಗಳಿಗೆ ಮುಂದೆ ಎಲ್ಲ ಸೇರಿಕೊಂಡು ಮಾಡ್ತಾ ಬಂದಿದ್ದೀರಿ. ಈ ಸರ್ತಿ ಬರುವ ವರ್ಷ ಫೆಬ್ರವರಿಗೆ ಪುನಃ ರೆಡಿಯಾಗಿದ್ದಾರೆ ಗೋಮಟೇಶ್ವರ ಸ್ವಾಮಿಯವರು. ಇನ್ನು ಅದು ತಿಂಗಳು ದಾಟುವುದೇ ಬಾಕಿ ಇದೆ. ಎಲ್ಲ ಅದಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪಂಚಮ ಕಾಲದಲ್ಲಿ ಏನು ನಾವೆಲ್ಲ ಭಗವಂತನ ಶಕ್ತಿಯನ್ನು ಬಿಟ್ಟು ಹೋಗಿದ್ದಾರೆ. ಭಗವಂತ ಆ ಭೂಮಿ ತಾಯಿ ಹಿಡ್ಕೊಂಡಿದ್ದಾರೆ. ಭೂಮಿ ತಾಯಿ ಹಿಡ್ಕೊಂಡಿದ್ದಾರೆ. ಅದು ಯಾರಿಗೇನು ಮಾಡಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತಲ್ಲ, 21,000 ವರ್ಷ ಅಂದರೆ ಸಾಮಾನ್ಯ ಅಲ್ಲ. 2025 ಈಗ ಇದ್ದೇವೆ ನಾವು, ಅರ್ಧ ಮುಗ್ದಿಲ್ಲ. ಆ ಭಗವಂತನ ಸಾನ್ನಿಧ್ಯವನ್ನು ನಾವು ಯಾವತ್ತೂ ನೆನೆಸಬೇಕಾಗುತ್ತೆ. ಮಹಾಪುರುಷರ ಸಂದೇಶವು ನಮಗೆ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಭವಿಷ್ಯತ್ ಕಾಲದ 24 ಬುಕ್ಕಿಂಗ್ ಆಗಿದೆ. ಭವಿಷ್ಯತ್ ಕಾಲ 24 ಮಹಾಪುರುಷರ ಬುಕ್ಕಿಂಗ್ ಆಗಿದೆ. ಹೆಸರು ಹೇಳುವುದಿಲ್ಲ. ಆ ರೀತಿ ನಮ್ಮ ದೇಶದ ಸಂದೇಶ ಇದೆ. ಭಾರತ ಭೂಮಿ ತಾಯಿ ಇದ್ದಾರಲ್ಲ, ಎಲ್ಲ ಕಾಪಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೋಡಿ ಭಾಳ ಜಾಗೃತಿ ಇರಬೇಕು. ಇನ್ನು ಭವಿಷ್ಯತ್ ಕಾಲ ಶುರು ಆಗಬೇಕಾದ್ರೆ ಎಷ್ಟು ಸಮಯ ಹೋಗಬೇಕು. ಪಂಚಮ ಕಾಲ, ಭವಿಷ್ಯತ್ ಕಾಲ ಪಂಚಮ ಕಾಲ, ಭವಿಷ್ಯತ್ ಕಾಲ ಷಷ್ಠಮ ಕಾಲ, 84,000 ವರ್ಷ ಮುಗಿಬೇಕು. ಇನ್ನು ಮಹಾಪುರುಷರು ಅವತರಿಸಬೇಕಾದ್ರೆ ಭಾರತ ಭೂಮಿಯಲ್ಲಿ 84,000 ವರ್ಷ ನೆನಪಿಡಿ. ಅಲ್ಲಿವರೆಗೆ ಯಾವ ಮಹಾಪುರುಷರು ಅವತರಿಸುವುದಿಲ್ಲ ನಮ್ಮ ದೇಶದಲ್ಲಿ. ಪಂಚಮಕಾಲ ಎಂಡಾಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಈಗಲೇ ನೋಡಿ ಬಹಳ ವೀಕ್ ಆಗ್ತಾ ಉಂಟು, ಕೃಷ್ಣ ಪಕ್ಷದ ಹಾಗೆ. ಅದಕ್ಕೋಸ್ಕರ ಈಗ ಜಾಗೃತಿಯಾಗಿ ನಾವು ಭಗವಂತನನ್ನು ಯಾರ್ಯಾರು ಭಗವಂತ ಯಾವ ನಂಬ್ತಾ ಬಂದಿದ್ದೇವೆ ಅವರನ್ನು ಚೆನ್ನಾಗಿ ನಂಬಿಕೊಂಡು ಹೋಗಬೇಕಾಗುತ್ತೆ. ಭಾರತ ಭೂಮಿ ತಾಯಿ ಅಂತ ನಾವೇನು ಹೇಳುತ್ತೇವೆ ಅದು ನಾವು ಹೇಳಿದಾಗ ಅದಿಲ್ಲ, ಅದು ಹೇಳಿದಾಗೆ ನಾವು ಇರಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳಿದೆಯಲ್ಲ, ಅಭಿಷೇಕ ಪೂಜೆ ಅದಿದೆಲ್ಲ ನಾವು ಮಾಡ್ತೇವೆ. ಯಾತಕ್ಕೆ? ದೇವರಿಗೋಸ್ಕರ ಮಾಡುವುದಲ್ಲ. ನಮಗೆ ಏನಾದರೂ ತಿಳಿಯದಾದಂಥ ಏನು ಪ್ರಮಾದಗಳಿದೆ ಆ ದೋಷವನ್ನು ಕಳೆಯೋದಕ್ಕೆ ಭಗವಂತನಿಗೆ ಅಭಿಷೇಕ ಮಾಡುವುದು, ಮಸ್ತಕಾಭಿಷೇಕ. ಸುಮ್ಮನೆ ಅಡಾರಂಬರಕ್ಕೆ ಮಾಡುವುದಲ್ಲ. ಎಂಥ ದೋಷ ಇದ್ದರೂ ಅದು ಕೆಟ್ಟು ಹೋಗುತ್ತೆ, ಬಿದ್ದು ಹೋಗುತ್ತೆ. ಅದಕ್ಕೋಸ್ಕರ ಅಂತಹ ಭಗವಂತನನ್ನು ನಾವು ಎಷ್ಟು ಹೊಗಳಿದ್ರೂ ಕೂಡ ಕಮ್ಮಿ ಅಂತ ಹೇಳ್ತೇವೆ. ಅಂತಹ ಭಗವಂತನ ಇಲ್ಲಿ ಕಾರ್ಕಳದಲ್ಲಿ ವರ್ಷ ಪ್ರತಿ 12 ವರ್ಷಕ್ಕೆ ಆಗುವಂಥ ಬರೀ ವರ್ಷದಲ್ಲಿ ಆಗುವಂಥದ್ದಿದೆ. ಅದಾಗಲೇಬೇಕಾಗುತ್ತೆ. ಇಲ್ಲಾದರೆ ಆ ಏರಿಯಾ ಪೂರ ಮಬ್ಬಾಗಿ ಹೋಗ್ತದೆ. ಅರಳಿದ ಹೂವಿಗೆ ಕೆಳಗೆ ಬೀಳುತ್ತೆ. ಆದರೆ ಭಗವಂತರಿದ್ದು ಏನಂದರೆ ಬಂಗಾರದ ಪುಷ್ಪವೃತ್ತ ವೃಕ್ಷದ ಬಂಗಾರದ ಪುಷ್ಪದಾಗಿರುತ್ತೆ ಅವರ ಶಕ್ತಿ. ತೀರ್ಥಂಕರದ್ದೆಲ್ಲ ಅದು ಯಾವಾಗಲೂ ಕೆಳಗೆ ಬೀಳುವುದಿಲ್ಲ, ಬಂಗಾರದ ಪುಷ್ಪ. ಅದಕ್ಕೆ ಹೇಳಿದ್ರು. ಅದಕ್ಕೋಸ್ಕರ ಇವತ್ತೆಲ್ಲ ಸೇರಿದ್ದೀರ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಇವತ್ತು ಅದರ ಬಗ್ಗೆನೇ ಇವತ್ತೆಲ್ಲ ಮೀಟಿಂಗ್ ಮಾಡಲಿಕ್ಕೆ ಇವತ್ತೆಲ್ಲ ಕರೆಸಿದ್ದಾರೆ. ಅದರಿಂದ ಒಳ್ಳೆಯ ರೀತಿಯಿಂದ ಆ ಭಗವಂತ ಬರುವ ಇದಕ್ಕೆ ಆಗತಕ್ಕಂಥ ಮಸ್ತಕಾಭಿಷೇಕವನ್ನು ಉತ್ತಮ ರೀತಿ ನಡೆಸ್ಕೊಂಡು ಹೋಗಬೇಕಂತ ಹೇಳುತ್ತಾ ನಿಮ್ಮೆಲ್ಲರ ಪರವಾಗಿ ನಮ್ಮ ಪಟ್ಟದೇವರಾದ ಕುಷ್ಮಾಂಡಿ ದೇವನನ್ನು ನೆನೆಸುತ್ತವರ ಕೈ ಆಶೀರ್ವಚನ ಮುಗಿತೀವಿ. ಜಯಬಲಿ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಸ್ವಾಮೀಜಿಕಿ. ಬಂಧುಗಳೇ, ಇವತ್ತಿನ ಸಮಾರಂಭವನ್ನು ಜ್ಯೋತಿಯ ಪ್ರಜ್ವಲನದ ಮೂಲಕ ನೆರವೇರಿಸಿಕೊಟ್ಟಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ರವರು ಉದ್ಘಾಟನಾ ಸಂದೇಶವನ್ನು ನೀಡಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾದಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗೋಮಟೇಶ್ವರಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಕಾರ್ಕಳ ಭಗವಾನ್ ಬಾಹುಬಲಿ ಸ್ವಾಮಿಯ ಮಸ್ತಕಾಭಿಷೇಕದ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ನಮ್ಮವರೇ ಆದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರೇ, ಮಂತ್ರಿಗಳಾದ
ಮಾನ್ಯ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿಯವರೇ, ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ತೆಗೆದುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಪೂಜ್ಯ ಹೆಗಡೆಯವರು ಅಂದರೆ ಅಣ್ಣಾಜಿಯವರು ಉದ್ಘಾಟನೆ ಮಾಡಬೇಕಿತ್ತು. ಆ ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಇದು ಹೆಮ್ಮೆಯ ದಿವಸ, ನಮ್ಮ ಸಮಾಜಕ್ಕೆ ಭಾಳ ಒಂದು ಹೆಮ್ಮೆಯ ದಿವಸ. ಈ ಒಂದು 2000 ನಂತರ 3 ಮಸ್ತಕಾಭಿಷೇಕದ ಒಂದು ನೋಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಅದರ ಮಧ್ಯದಲ್ಲಿ ವೇಣೂರು ಮತ್ತು ಧರ್ಮಸ್ಥಳ, ಇದರಲ್ಲಿ ಸಹ ಸಾಧಾರಣ ಒಂದು 6-8 ಮಸ್ತಕಾಭಿಷೇಕ ನೋಡುವಂಥ ಈ ಅವಕಾಶ ಸಿಕ್ಕಿದೆ. ಇದರ ನೇತೃತ್ವವನ್ನು ವಹಿಸಿದಂಥ MN ರಾಜೇಂದ್ರ ಕುಮಾರ್ ಅವರು, ಅವರ ಕಾರ್ಯ ಹೇಗೆ ಅಂತ ಹೇಳಿದೆ ನಿಮಗೆ ಗೊತ್ತಿದೆ. ನೀವು ಅದೆಲ್ಲ ಅವರ ಕಾರ್ಯಕ್ರಮವನ್ನು ಅನುಭವಿಸಿದವರು, ಅವರ ಬಗ್ಗೆ ನಾನು ಹೆಚ್ಚು ಉಲ್ಲೇಖ ಮಾಡಬೇಕು ಅಂತಿಲ್ಲ. ಅದರ ಒಟ್ಟಿಗೆ ನಮ್ಮ ಹೊಸ ಸಹಕೋಶಾಧಿಕಾರಿಯವರು ನಮ್ಮ ಪುಷ್ಪರಾಜ್ ಜೈನ್ ಇದ್ದಾರೆ. ಅವರು ತುಂಬ ವ್ಯವಹಾರದಲ್ಲಿ ಅನುಭವ ಇದ್ದವರು. ಜೈನ್ ಮೇಲಿನ ಅಧ್ಯಕ್ಷರಾಗಿ ತುಂಬ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದವರು ಇವರು. ಮತ್ತು ಇಲ್ಲ ಹಿಂದ್ಗಡೆ ಕೂದಂಥ ಉಪಾಧ್ಯಕ್ಷರುಗಳು ಎಲ್ಲರೂ ಅನುಭವದವರು. ಅದರ ಮುಂದೆ ನೀವೆಲ್ಲ ಇದ್ದೀರಿ, ಎಲ್ಲ ರೀತಿಯಲ್ಲಿ ಅನುಭವದವರು. ಸೊ ಈಗ ಏನಾಗುತ್ತೆ, ನಾವು ಅದನ್ನು ಹೇಗೆ, ನಂದೊಂದು ಮಾತಿದೆ, ತೊಡಗಿಸಿಕೊಳ್ಳಲು ಕಲೀರಿ, ಅಡಗಿಸಿಕೊಳ್ಳಲು ಕಲಿಬೇಡಿ ಅಂತ. ತೊಡಗಿಸಿಕೊಂಡಾಗ ನಾವು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿಕೊಂಡು ನಾವು ಅದನ್ನು ಮುಂದುವರಿಸ್ಲಿಕ್ಕಾಗತ್ತೆ, ಇಂಪ್ರೂವ್ ಮಾಡಲಿಕ್ಕಾಗತ್ತೆ. ನಾವು ಜವಾಬ್ದಾರಿಯನ್ನು ಅಡಗಿಸಿಕೊಂಡ್ರೆ ಅದು ಸ್ವಲ್ಪ ತೊಂದರೆ ಆಗುತ್ತದೆ. ಯಾಕೆ ಅಂತೇಳಿದರೆ, ನಾವು ಬೇರೆ ಬೇರೆ ಊರಿಂದ ಬರುವ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ನಮಗೆ ಊರಿನವ್ರಿಗಿರುವಾಗ ನಾವು ಎಷ್ಟೋ ವಿಷಯದಲ್ಲಿ ತ್ಯಾಗ ಮಾಡಬೇಕು ಅಂತ ಆಗ್ತದೆ. ನಾವು ಎಲ್ಲಿವರೆಗೆ ಅಂದರೆ ಪರ ಊರಿನವ್ರುವಾಗ ನಾವು ಕುರ್ಚಿ ಬಿಟ್ಟು ಕೊಡಬೇಕಾಗ್ತದೆ. ಯಾಕೆಂದರೆ ಅದು ನಮ್ಮ ತ್ಯಾಗ. ಯಾಕೆ ಮೊದಲೇ ನಾವು ಮಾಡುವಂಥ ಅಭಿಷೇಕ ಯಾರಿಗಿದೆ, ತ್ಯಾಗ ಮೂರ್ತಿಗೆ ಮಾಡೋದು. ಅದು ನಾವು ಮಾದರಿಯಾಗಿರಬೇಕು ಅಂತ ನನ್ನ ಒಂದು ಚಿಂತನೆ. ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸೇರುವಂಥ ಎಲ್ಲ ಕಮಿಟಿ ಸದಸ್ಯರಿಗೆ ಒಂದು ಸಣ್ಣ ಸಲಹೆ, ಇನ್ನೊಂದು ಗಾದೆ ಮಾಡಿದ್ದೇನೆ, ಸಲಹೆ ಉಚಿತ, ಸಮಸ್ಯೆ ಖಚಿತ ಅಂತ. ನಾವು ಮೀಟಿಂಗ್ಗಳಿಗೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಬನ್ನಿ. ನಾನೊಂದು ವೇಣೂರಿನ ಮಸ್ತಕಾಭಿಷೇಕದಲ್ಲಿ ನಾನೊಂದು ಅನುಭವಿಸಿದಂಥ ವಿಚಾರ ಏನು ಅಂತೇಳಿದರೆ, ಸಮಿತಿಯ ಸದಸ್ಯರು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಬರದಿದ್ದರೆ ಅಲ್ಲಿ ಮೀಟಿಂಗಿನ ವಿಚಾರಗಳು ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ. ಇದು ನಾನು ಬುದ್ಧಿ ಹೇಳ್ತೇನೆ ಅಂತ ತಿಳ್ಕೊಳ್ಬೇಡಿ, ಯಾಕೆಂದರೆ ಅದನ್ನು ನಾನು ಅನುಭವಿಸಿದವ. ಯಾವಾಗ ಜವಾಬ್ದಾರಿಯ ಜಾಗದಲ್ಲಿ ಇದ್ದೇವೆ, ಆ ಜಾಗದಲ್ಲಿ ಇರುವಂಥದ್ದು ಈಗ ತುಂಬ ಉಪಸಮಿತಿಗಳಿದೆ. ಆ ಉಪಸಮಿತಿಯಲ್ಲಿ ಕಾರ್ಯರೂಪವನ್ನು ಮಾಡುವಂಥ ವಿಚಾರದಲ್ಲಿ ನೀವುಗಳು ತುಂಬ ಇದು ಮಾಡಬೇಕು. ಸರ್ಕಾರದಿಂದ ನಮ್ಮ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ MN ರಾಜೇಂದ್ರ ಕುಮಾರರು ಮತ್ತು ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ಅವರ ಒಂದು ಅವರ ಸರ್ಕಾರದ ಎಲ್ಲ ರೀತಿಯ ಎಂಥದ್ದು ನಮ್ಮ ಈ ಕ್ಷೇತ್ರಕ್ಕೆ ಕಾರ್ಕಳದ ಅಭಿವೃದ್ಧಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಸಂಸ್ಥೆನ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಎಲ್ರಿಗೂ ಜೈ ಜಿನೇಂದ್ರ. ಬಂಧುಗಳೇ, ತ್ಯಾಗ ಮತ್ತು ಅಹಿಂಸೆ ಹಾಗೂ ವಿಶ್ವ ಶಾಂತಿಯ ಸಲುವಾಗಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಇವತ್ತು ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ದೊಡ್ಡ ಅಸ್ತ್ರ ಯಾವುದು ಅಂತ ಹೇಳಿದರೆ ಅದು ಅಹಿಂಸೆ ಮತ್ತು ಶಾಂತಿ. ಇದನ್ನು ನೀಡುವ ಸಲುವಾಗಿ ಕೂಡ ಭಗವಂತನಿಗೆ ಬಹಳ ಸಂಭ್ರಮದ ಮಹಾಮಸ್ತಕಾಭಿಷೇಕ ಬರುವ ವರ್ಷ ಕಾರ್ಕಳದಲ್ಲಿ ನಡೆಯುತ್ತದೆ. ಈ ನಿಟ್ಟಿನಲ್ಲಿ ಬಹಳ ಸುಂದರವಾದಂತಹ ಉದ್ಘಾಟನಾ ಸಂದೇಶವನ್ನು ನೀಡಿದಂತಹ ಸನ್ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಿಕೊಂಡು ಇವತ್ತಿನ ಸಮಾರಂಭದಲ್ಲಿ
ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರು, ಧೀಮಂತಿಕೆಗೆ ಮತ್ತು ಸರಳತೆಗೆ ಇನ್ನೋರ್ವ ಧೀಮಂತ ರಾಜಕಾರಣಿ ಯಾರು ಅಂತ ಹೇಳಿದರೆ ಅದು ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಇವರು ಸಮಾರಂಭವನ್ನು ಉದ್ದೇಶಿಸಿ 2 ಮಾತುಗಳನ್ನು ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಹಿರಿಯರಾಗಿರುವಂಥ ರಾಜೇಂದ್ರ ಕುಮಾರ್ ಅವರೇ, ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂಥ ಹರ್ಷೇಂದ್ರ ಕುಮಾರ್ರೇ, ಉಡುಪಿ ಜಿಲ್ಲಾಧಿಕಾರಿಯವರ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ, ಮಾಧ್ಯಮದ ಗೆಳೆಯರೇ ಮತ್ತು ಸ್ನೇಹಿತರೆ, ಇದೊಂದು ವಿಶಿಷ್ಟವಾಗಿ ನಡೆಯುವಂಥ ಒಂದು ಸಂಭ್ರಮ. ಈ ಮಸ್ತಕಾಭಿಷೇಕ ಅನ್ನೋದು ಕೇವಲ ಕಾರ್ಕಳಕ್ಕೆ, ಉಡುಪಿ ಜಿಲ್ಲೆಗೆ, ರಾಜ್ಯಕ್ಕೆ ಸೀಮಿತವಾಗಿದೆ. ಇದು ರಾಷ್ಟ್ರೀಯ ಹಬ್ಬವಾಗಿ ಮಾರ್ಪಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಮತ್ತು ಕೋರಿಕೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ಪೂರ್ವಸಿದ್ಧತೆಗಳಾಗಬೇಕಾದಂಥ ಅವಶ್ಯಕತೆಗಳು ಇದೆ. ನಾವೆಲ್ಲರೂ ಕೇಳಿದಂತೆ, ಅನುಭವಿಸಿದಂತೆ, ಅರ್ಥ ಮಾಡಿಕೊಂಡಂತೆ ಈ ಮಸ್ತಕಾಭಿಷೇಕದ ಒಟ್ಟು ಕಲ್ಪನೆಗಳಿರುವುದೇ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಕೊಡುವಂಥದ್ದು. ಭಾರತದ ಬಗ್ಗೆ ಮೌಂಟ್ ಬ್ಯಾಟನ್ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ 1947 ಆಗಸ್ಟ್ 15ನೇ ತಾರೀಕು ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಶಂಖನಾದದ ಮೂಲಕ. ಆವಾಗ ಬ್ರಿಟಿಷ್ ಧ್ವಜ ಕೆಳಗಿಳಿದು ಭಾರತದ ತ್ರಿವರ್ಣ ಧ್ವಜವನ್ನು ಮೇಲೆ ಹೇರಿಸುವಾಗ ಅಂದಿನ ಬ್ರಿಟಿಷ್ ಗವರ್ನರ್ ಆಗಿರುವಂಥ ಮೌಂಟ್ ಬ್ಯಾಟನ್ ಒಂದು ಉದ್ಗಾರ ಮಾಡಿದ್ದಂತೆ, ಎಂಥ ಭಾರತವನ್ನು ನಾವು ಬಿಟ್ಟು ಹೋಗ್ತಾ ಇದ್ದೇವೆ. ಎಂಥ ಭಾರತ? ಈ ಭಾರತದಲ್ಲಿ ಸುಡುವ ಅಗ್ನಿಯನ್ನು ದೇವರು ಅಂತ ಪೂಜೆ ಮಾಡ್ತಾರೆ, ಈ ಬೀಸುವ ಗಾಳಿಯನ್ನು ದೇವರು ಅಂತ ಪೂಜೆ ಮಾಡ್ತಾರೆ, ನೀರನ್ನು ಗಂಗೆ ಅಂತ ಪೂಜೆ ಮಾಡ್ತಾರೆ, ಭೂಮಿಯನ್ನು ತಾಯಿ ಅಂತ ಪೂಜೆ ಮಾಡ್ತಾರೆ, ಮರಗಳಲ್ಲಿ ಗಿಡಗಳಲ್ಲಿ ಹರಿಯುವ ನದಿಯಲ್ಲಿ ಚಲಿಸುವ ಗಾಳಿಯಲ್ಲಿ ದೇವರನ್ನು ಕಂಡಿರುವಂಥ ಪ್ರಪಂಚದ ಏಕೈಕ ರಾಷ್ಟ್ರ ಇದ್ದರೆ ಅದು ಭಾರತ ಮಾತ್ರ ಅಂತ ಮೌಂಟ್ ಬ್ಯಾಟನ್ ಹೇಳಿದ್ದಂತೆ. ಅವನು ಹೇಳುವಾಗ ಮತ್ತೊಂದು ಉದ್ಗಾರವನ್ನು ತೆಗಿತಾನೆ, ಏನಂದರೆ 1 ವರ್ಷಕ್ಕೆ ಅವಿಭಜಿತ ಭಾರತ, 1 ವರ್ಷಕ್ಕೆ, ಆವಾಗ ಪಾಕಿಸ್ತಾನ ಮತ್ತು ಭಾರತ ಒಟ್ಟಾಗಿತ್ತು, 1 ವರ್ಷಕ್ಕೆ 25,000 ಜನ ಹಾವು ಕಚ್ಚಿ ಸಾಯುವಂಥ ಭಾರತದಲ್ಲಿ ಆ ಹಾವನ್ನು ಕೂಡ ದೇವರು ಅಂತ ಪೂಜೆ ಮಾಡುವಂಥ, ಪ್ರಗತಿ ಅಂತ ಪೂಜೆ ಮಾಡುವಂಥ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ ಅಂತ ಹೇಳಿ ಅವನ ಟಿಪ್ಪಣಿಯಲ್ಲಿ ಬರೆದು ಇಂಥ ಭಾರತವನ್ನು ಬಿಟ್ಟು ಹೋಗ್ತೇವಲ್ಲ ಅಂತ ಹೇಳಿದಂತೆ. ಹಾಗಾಗಿ ಭಾರತದಲ್ಲಿರುವಂಥ ವೈವಿಧ್ಯತೆ ಏನಂತ ಹೇಳಿದರೆ ಕೊನೆಗೂ ಕೂಡ ಶಾಂತಿಯ ಸಂಕೇತವಾಗಿ ಸಮಾಜ ರೂಪುಗೊಳ್ಳಬೇಕು ಅನ್ನೋದು ಸಮಾಜದ ಮತ್ತು ದೇಶದ ಆಸೆ. ಆ ಹಿನ್ನೆಲೆಯಲ್ಲಿ ಬಾಹುಬಲಿ ನಮಗೆ ಪೂಜ್ಯರಾಗ್ತಾರೆ. ಇಡೀ ಸಂಘರ್ಷದ ನಡುವೆ ಶಾಂತಿಯ ಸಂಕೇತವನ್ನು ಜಗತ್ತಿಗೆ ಕೊಟ್ಟು ಶಾಂತಿಯ ಮೂಲಕ ವಿಶ್ವಶಾಂತಿಯನ್ನೇ ಗುರಿಯಾಗಿಟ್ಟುಕೊಂಡಂಥ ಜಗತ್ತಿನ ಏಕೈಕ ರಾಜ ಯಾರು ಕೇಳಿದರೆ ಅವರು ಬಾಹುಬಲಿ ಅಂತೇಳಿ ನಮಗೆ ಇತಿಹಾಸ ಹೇಳುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು ಅಂತ ಕನಸನ್ನು ಕಂಡವರು. ಪೂಜ್ಯ ಕಾವಂದ್ರ ಮಾರ್ಗದರ್ಶನದಲ್ಲಿ ರಾಜೇಂದ್ರ ಕುಮಾರ್ ಅವರು ಇದರ ನೇತೃತ್ವವನ್ನು ವಹಿಸ್ತಾರೆ ಅನ್ನೋದು ನಾವು ಕಂಡುಕೊಂಡಿರುವಂಥ ಸತ್ಯ. ರಾಜೇಂದ್ರ ಕುಮಾರ್ ಅವರಿಗೆ ಭಾಳ ಸಮಸ್ಯೆ ಆಗಲಿಕ್ಕಿಲ್ಲ. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಕ್ಕೆ ಮುಖಂಡರು ಯಾರು ಕೇಳಿದರೆ ರಾಜೇಂದ್ರ ಕುಮಾರ್ ಅಂತ ಹೇಳೋದು ಒಂದು ಸುದ್ದಿ ಇದೆ. ಅಲ್ಲ, ಹೌದಂತ ಹೇಳಿದ್ದಲ್ಲ, ನಾನು ಅಲ್ಲ ಅಂತ ಹೇಳಿದ್ದು ಅಲ್ಲ. ಎಲ್ಲ ರಾಜಕೀಯ ಪಕ್ಷಕ್ಕೂ ಲೀಡರ್ ಯಾರು ಕೇಳಿದರೆ ರಾಜೇಂದ್ರ ಕುಮಾರ್ ಅಂತೇಳಿ ನಮ್ಮನ್ನ ಮೊಳಗೆ ಒಂದು ಮಾತಾಡುವಂಥ ಒಂದು ಚರ್ಚೆ ಇದೆ. ಹಾಗಾಗಿ ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋಗಲಿಕ್ಕೆ ಭಾಳ ಕಷ್ಟ ಆಗೋದಿಲ್ಲ ಅಂತ ನನಗನ್ನಿಸೋದು. ನಮ್ಮ ಇಡೀ ಜಿಲ್ಲಾಡಳಿತ ನಿಮ್ಮ ಜೊತೆಯಲ್ಲಿರುತ್ತೆ, ರಾಜ್ಯ ಸರ್ಕಾರ ನಿಮ್ಮ ನೆರವಿಗೆ ಬರುತ್ತೆ, ಕೇಂದ್ರ ಸರ್ಕಾರವು ಕೂಡ ನಿಮಗೇನೇನು ಸಹಕಾರ ಬೇಕೋ ಅದನ್ನೆಲ್ಲ ಮಾಡುವಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಮತ್ತು ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತು ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ನಾನು ಜೈನ ಮುನಿಶ್ರೇಷ್ಠರೊಬ್ಬರನ್ನು ನೋಡಬೇಕು ಅಂತೇಳಿ ಚಿಕ್ಕಮಗಳೂರಲ್ಲಿ 1 ವಾರಗಳ ಕಾಲ ಓಡಾಡ್ತಾಯಿದ್ದೆ ಬೇರೆ ಬೇರೆ ಕಾರಣಕ್ಕೆ. ಅವ್ರು ಯಾವಾಗಲೂ ದೆಹಲಿಯಲ್ಲಿರ್ತಾರೆ, ಜಮ್ಮು ಕಾಶ್ಮೀರದಲ್ಲಿರ್ತಾರೆ. ಆನಂತರ ನನಗೊಂದು 10 ನಿಮಿಷಗಳ ಕಾಲ ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅವರು ಹೇಳುವ ಮಾತುಗಳನ್ನು, ಅವರ ಸಂದೇಶಗಳನ್ನು, ಅವರ ಒಟ್ಟು ರಾಷ್ಟ್ರೀಯತೆ ವಿಚಾರಗಳನ್ನು ನೋಡಿದಾಗ ನಮಗೆ ಭಾಳ ಕಲಿಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನಮ್ಗೆ ಅವತ್ತು ಅನಿಸಿತ್ತು. ತುಂಬ ಜನ ನಾವು ಹೋಗಿದ್ದೆವು. ಹಾಗಾಗಿ ಈ ಸಮುದಾಯ ಜಗತ್ತಿಗೆ ಶಾಂತಿಯನ್ನು ಕೊಡಬಲ್ಲ ಅಂತ ಒಂದು ಶಕ್ತಿ ಇರುವಂಥ ಒಂದು ಸಮುದಾಯ. ಆ ಹಿನ್ನೆಲೆಯಲ್ಲಿ ಬಾಹುಬಲಿ ಮಸ್ತಕಾಭಿಷೇಕ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಹೇಳಿ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಈ ಸಮಾರಂಭದಲ್ಲಿ ಭಾಗವಹಿಸಿ
ಸಂದರ್ಭೋಚಿತವಾದಂತಹ ಮನೋಜ್ಞವಾದ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಮಾನ್ಯ ಸಂಸದರು ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಸಮಾರಂಭದಲ್ಲಿ ಭಾಗವಹಿಸಿದಂತಹ ಇನ್ನೋರ್ವ ಮುಖ್ಯ ಅತಿಥಿ ಕರ್ನಾಟಕ ರಾಜ್ಯದ ಅದಾನಿ ಗ್ರೂಪಿನ ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಕಿಶೋರ್ ಆಳ್ವಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜೊತೆ 2 ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಭಗವಾನ್ ಬಾಹುಬಲಿ ದೇವರ ಕೈ ಮುಗಿಯೊಂದು ಅಂಚೆನೆ ಸ್ವಾಮೀಜಿಗಳ ಕೈ ಮುಗಿಯೊಂದು ಎಂಕಲ ಹಿರಿಯ ಅನ್ನೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅಂಚೆನೆ ಹರ್ಷೇಂದ್ರ ಕುಮಾರ್ರೆ ಅಂಚೆನೆ ಎಂಕಲ ಸಹೋದರಾಯನ ಡಾಕ್ಟರ್ ಮೋಹನ್ ಆಲ್ವಾ ಆನರೇಬಲ್ DC ಆಫ್ ಉಡುಪಿ ಡಿಸ್ಟ್ರಿಕ್ಟ್ ಸ್ವರೂಪ ಮೇಡಮ್ ಅಂಚೆನೆ ಪ್ರತೀಕೆರೆ ಅಂಚೆನೆ ಕಡಂಬೆರೆ ಅಂಚೆನೆ ಮಾತಾ ಬಂಧು ಮಿತ್ರರೇ ಜೈನ್ ಸಮುದಾಯದ ಮಾತಾ ಭಕ್ತರೇ ಮುನಿಯಾಲ್ ಉದಯ್ ಶೆಟ್ರೆ ಮಾತಾ ಅಫಿಷಿಯಲ್ಸ್ ಇನ್ನು ಬಾರಿ ಒಂಜಿ ಹಿಸ್ಟಾರಿಕ್ ಡೇ ದಯಗಂಡ ಒಂಜಿ ಕಾಲೋಡು ನಮ್ಮ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಡಿಸ್ಟ್ರಿಕ್ಟ್ ಡಿವೈಡ್ ಆತಿನ ಡಿಸ್ಟ್ರಿಕ್ಟ್ ಈ ಡಿಸ್ಟ್ರಿಕ್ಟ್ನ ಇಂದೊಂಜಿ ಜೈನ್ ಡೆನಾಸ್ಟಿ ಇಂದ ಬನ್ನೋಲಿ ಜೈನ್ ಏಬಲ್ ಲೀಡರ್ಸ್ ಹಬ್ಬಕ್ಕ ಅವಾರ್ಡ್ ಇಜಿಂಡ ದುಮ್ದ ರಾಜೇರು ಏನು ಬಾರಿ ಒಂಜಿ ನಮ್ಮ ಇಂಡಿಯಾಡ್ ಒಂಜಿ ಜೈನ್ ಕಾಶಿಂದ ಬಂದ ಮೂಡ್ಬಿರಿ ಕಾರ್ಕಲ್ ಅಂತ ಬಂದು ಬಾರಿ ಒಂಜಿ ಹೆಮ್ಮೆ ಹಾಕೊಂಡು ಅಂಚೆನೆ ಮಲ್ಲ ಕೊಡುಗೆ ದಯಗಂಡ ಇನ್ನು ಜೈನ್ ಸಮುದಾಯ ಒಂಜಿ ಎಲ್ಲಿಯ ಒಂಜಿ ಮೈನಾರಿಟಿ ಸಮಾಜ ಅಂಡ್ಲ ಒಂಜಿ ಬಾರಿ ಯುನೈಟೆಡ್ ಬಾರಿ ಒಂಜಿ ಮಸ್ತ್ ಒಂಜಿ ವಿಭಿನ್ನ ಕ್ಷೇತ್ರದಿಂದ ಮಲ್ತಿದೆ ದಯಗಂಡ ಆಯ್ತಾ ಓಯಿಂಗ್ ಎಕ್ಸಾಂಪಲ್ ಡಾಕ್ಟರ್ ವೀರೇಂದ್ರ ಹೆಗ್ಡೆ ದಯಗಂಡ ಹೆಂಗಿತ್ತೆಲ್ಲ ಎನ್ನ ಕ್ಲೋಸ್ ರಿಲೇಟಿವ್ ಡಾಕ್ಟರ್ ಜೀವರಾಜ್ ಅವರ ಕ್ಲಾಸ್ಮೇಟ್ ಹೆಂಗಿತ್ತೆಲ್ಲ ಅವನ್ ನೆನಪು ಒಪ್ಪುಂಡು ಆನ ಡೈನಾಮಿಕ್ಸಮ್ ಇನಿ ಅದು ಇಜ್ಜೇರು ಕಾರಣಾಂತರೋಡು ಅಂಚೆನೆ ಕುಡಂಜಿ ಇತ್ತದ ಒಂಜಿ ಯುಗತ ಒಂಜಿ ಪುರುಷ ಅಂತ ಬಂಡ ಅವು ಡಾಕ್ಟರ್ ರಾಜೇಂದ್ರ ಕುಮಾರ್ ದಯಗಂಡ ಆರ್ಲೆಕ್ಕ ಒಂದು ಸ್ಪಿರಿಟೆಡ್ ಆರ್ಲೆಕ್ಕ ಒಂದು ತ್ಯಾಗಿ ಆರ್ಲೆಕ್ಕ ಒಂಜಿ ದೂರದೃಷ್ಟಿ ದಯಗಂಡ ಮಹಾತ್ಮ ಗಾಂಧಿ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಬಂಡ ನಮಗೆ ಡೆಮೋಕ್ರಸಿಡ್ ಭಾರಿ ಒಂದು ಸ್ಟ್ರಾಂಗ್ ಸಿಸ್ಟಮ್ ಅವು ಆ ಸಿಸ್ಟಮನ್ನು ಬ್ಯಾಂಕಿಂಗ್ ಕ್ಷೇತ್ರ ಎಂದು 9 ಬ್ಯಾಂಕಿಂಗ್ 9 ನ್ಯಾಷನಲೈಸ್ ಬ್ಯಾಂಕ್ಸ್ ಒಂಜಿ ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ ಬ್ಯಾಂಕ್ ಆತನು ಬಟ್ ಒಂಜಿ ರೀಜನಲ್ ಸೊಸೈಟಿಯಲ್ಲಿ ಒಂಜಿ ಬ್ಯಾಂಕಿಂಗ್ ಅವು ವಿಲೇಜ್ ಲೆವೆಲ್ ಸೊಸೈಟಿದ ಬ್ಯಾಂಕಿಂಗ್ ಮಲ್ಪುಣಿಂದ ಬಂಡ ಅವು ಗ್ರೇಟ್ ಫೀಟ್ ಇಂದ ಬನ್ನೋಲಿ ದಯಗಂಡ ನಮ್ಮ ಸೌತ್ ಕೆನಡ ಅವು ಇಡೀ ಯಾರು ಖಾಲಿ ಸ್ಟೇಟ್ ಆತ ಇಡೀ ನೇಷನ್ 20,000 crores ಆತ ಕನಪುನ ಒಂಜಿ ಸಂದರ್ಭ ಆತೇರು ಅಂಚೆನೆ ಐನು ಜೈನ್ ಧರ್ಮಗ ಅವಡು ಇಜಿನ ಮಾತ ಧರ್ಮ ಇನಿ ಬಾಹುಬಲಿ ಕಾಲಿಗೆ ಜೈನರಿಗೆ ಅಂದತ್ತು ಇನಿ ಮಾತ್ರ ಭಗವಾನ್ ಅಂತ ಬನ್ನೋಲಿ ದಯಗಂಡ ನಮ್ಮ ದಾದ ಕಲ್ಪೊಡ್ದು ಮಂಡ ಹಿಂದೂಯಿಸಮ್ ಶ್ರೇಷ್ಠ ಏನ್ಷಿಯಂಟ್ ರಿಲಿಜನ್ ಇಂದ ಇಡೀ ವರ್ಲ್ಡ್ ಮದರ್ ಆಫ್ ಆಲ್ ರಿಲಿಜನ್ಸ್ ನನ್ನ ಪೇರು ಸ್ವಾಮಿ ವಿವೇಕಾನಂದ ಶುಕಾಯಕದ ಒಂಜಿ ಸಂದರ್ಭ ಐನೊಂಜಿ ಘೋಷಣೆ ಮಾಡ್ತೇರು ಅಪ್ಪ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬಂದು ಮಾತ್ರ ಲಕ್ದುಂತೇರು ಬಟ್ ನಮ್ಮ ಎಂಜಿನ ತೋಡಂದು ಬಂಡ ಬುದ್ಧಿಸಮ್ ಇಲ್ಲ ಜೈನಿಸಮ್ ಇನ್ನು ಸ್ವಾಮೀಜಿ ಕುಲ್ದೇರು ಇನ್ನು ಜೈನಿಸಮ್ ಅಂತ ಬಂಡ ಅವು ಒಂಜಿ ಮಾತ್ರ ಈಕ್ವಲ್ ರೈಟ್ಸ್ ಅಂದರು ಏರಿಯಾಗ್ಲ ಒಂಜಿ ಅನ್ಟಚಬಿಲಿಟಿ ಇಜ್ಜಿ ನಮ್ಮ ಮಸ್ತ್ ಕಲ್ಪೋಡು ಹಾಕೊಂಡು ಜೈನಿಸಮ್ಡು ಅಂಚೆನೆ ಇನಿ ಕಾರ್ಕಳದ ಒಂಜಿ ಈ ಒಂಜಿ ನೆಲೆಟ್ ದಯಗಂಡ ಹೆಂಗೆ ಇರ್ಲಿಂಕ್ ನೇಪಂಡು 14 years ಬ್ಯಾಕ್ ಯಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಿತ್ತೆ ಲ್ಯಾಂಕೋ ಗ್ರೂಪ್ದ ಅದಾನಿ ಬರ್ಪುನ ಒಂಜಿ ಸಂದರ್ಭ ಇಜ್ಜಾನು JSW ಬರ್ಪುನೇಟಿತ್ತನು ಹೆಂಗೆ ಕಾರಣಾಂತರ ಏನು ಗೌತಮ್ ಅದಾನಿ ಫಸ್ಟ್ ಮೀಟ್ ಆನಾಗ ಎಲ್ಲ ಒಂಜಿ ಪ್ರಶ್ನೆ ಕೇಂದ್ರ ಯಾನ್ ದಯಗ ಡಿಸ್ಟ್ರಿಕ್ಟ್ ಬರೋಡು ಬಂದು ದಯಗಂಡ ಯೂನಿಯನ್ ಆವಡು ಇಜಿಂಡ ಲೇಬರ್ ಇಶ್ಯೂಸ್ ಉಂಡು 100% ಲಿಟ್ರೇಟ್ ನಮ್ಮ ಭಾರಿ ಕಷ್ಟದ ವಿಷಯ ಬಗ್ಗೆ ಥರ್ಮಲ್ ಪ್ಲಾಂಟ್ ಇನ್ನು ಅಶೋಕ್ ರಾಜೇರ್ಲೇರು ಆ ರೈಟದ ರಾಜೆ ಪಡುಬಿದ್ರಿ ಮೂಡುಬಿದ್ರಿ ಬಂಡ ಒಂಜಿ ವಿಭಿನ್ನ ಸಂಬಂಧ ಉಂಡ ಈಗ ಜೈನ್ ಡೈನಾಸ್ಟಿಂದ ಬಂದು ಯಾನ್ ಅದಾನಿ ಗೌತಮ್ ಅದಾನಿ ಒಂಜಿ ಪಾತ್ರೆ ಬಂಡ್ಯಾನು ಇರ್ ಬತ್ತಿನ ಒಂಜಿ ನಾಟ್ ಓನ್ಲಿ ಇರ್ ಪ್ರೈಮ್ ಮಿನಿಸ್ಟರ್ ಕ್ಲೋಸ್ ಇದನ್ನು ಬೇತ ಲೀಡರ್ಸ್ ಕ್ಲೋಸ್ ಆದ ಉಪ್ಪಾರು ಒಂಜಿ ಪ್ರೈಮ್ ಮಿನಿಸ್ಟರ್ ಹೆಮ್ಮೆ ಹಾಕೊಂಡು ದಯಗಂಡ ಜೈನ್ ಸಮುದಾಯದ ಒಂದು ಅದಾನಿ ನೆಟೆ ಆಯ್ತು ಒಂದು ಕ್ಯಾರಿಂಗ್ ಬರ್ಕೊಂಡು ದಯಗಂಡ ಇನಿ ಭೂತ ಸ್ಥಾನಲು ಅಂಚೆನೆ ನಾಗಸ್ಥಾನಲು ಅವಡು ಮಾತಲ್ಲ ಒಂಜಿ ನಮ್ಮ ಫಾರ್ಮೇಷನ್ ಮೋರ್ ದೆನ್ 3,000 ಟೆಂಪಲ್ಸ್ ಬಸದಿ ಸುಪ್ನ ಒಂಜಿ
ನಿಲೆಟ್ ಒಂಜಿ ಎಡ್ಡೆ ಒಂಜಿ ಕಂಪನಿ ಬತ್ತಿಂಡ ಎಡ್ಡೆ ಅಂತ ಬನ್ನೋದು ಯಾಕಂದ್ರೆ ಮಸ್ತ್ ಇಶ್ಯೂಸ್ ಉಪ್ಪುಂಡು ಥರ್ಮಲ್ ಇಶ್ಯೂಸ್ ಬೇತೆ ಬೇತೆ ಉಪ್ಪುಂಡು ಇನಿ ಆರ್ನ ಒಂಜಿ ನೇತೃತ್ವಡು ಇನಿ ನಂಗೆ ಏರ್ಪೋರ್ಟ್ ಆವಡು ಕುಡ್ಪಿದ ಗ್ಯಾಸ್ ಪೈಪ್ ಲೈನ್ ಆವಡು ಇಂದು 1200 ಮೆಗಾವಾಟ್ಸ್ 5 ಎಸ್ಕಾಮ್ಸ್ ಡಿಸ್ಟ್ರಿಬ್ಯೂಟರ್ ಆಪನ ಒಂಜಿ ಕಂಪನಿ ಸ್ಥಾಪನೆ ಆಂಡ್ ದಾಯಕಂಡ ಜೈನ್ ಸಮುದಾಯದ ಮಲ್ಲ ಕೊಡುಗೆ ಅಂತ ಬನ್ನೋಲಿ ದಾಯಕಂಡ ಇನಿ ನಮ್ಮ ಊಲ ಒಂಜಿ ಕೆಲಸ ಮಲ್ಪನಾಗ ರಾಜೇಂದ್ರ ಕುಮಾರ್ನ ಸಲಹೆ ಇತ್ತದು ಡಾಕ್ಟರ್ ಮೋಹನ್ಲಾಲ್ನ ಸಲಹೆ ಇತ್ತದು ಅಂಚೆನೆ ಡಾಕ್ಟರ್ ವೀರೇಂದ್ರ ಒಂಜಿ ಬ್ಲೆಸ್ಸಿಂಗ್ಸ್ ಇತ್ತದು ನಮ್ಮ ಕಾರ್ಯಕ್ರಮವನ್ನು ಭಾರಿ ಒಂಜಿ ನೆಟ್ಟು ಮಲ್ದೊಂದು ಬೋಪ ಅಂಚೆನೆ ಇನಿ ಹೆಚ್ಚಿನ ಅಂಶ ಪ್ರಾಯಶಃ 2002 ಇಂದು ಲಾಸ್ಟ್ ಇಂದು ಈ ಒಂಜಿ ಅಭಿಷೇಕ ಆತಂಡು ನನ್ನ ಕಮಿಂಗ್ ಫೆಬ್ರವರಿ ಭಾರಿ ಮಲ್ಲ ಒಂಜಿ ಜವಾಬ್ದಾರಿ ಉಂಟು ಮಾತ್ರೇಗ್ಲ ಖಾಲಿ ಜೈನ್ ಸಮುದಾಯಕ್ಕೆ ಹತ್ತು ಅವು ಮಾತು ಸಮುದಾಯಕ್ಕೆ ಅವು ಕ್ರಿಶ್ಚಿಯನ್ ಉಪ್ಪಾಡು ಮುಸ್ಲಿಮ್ಸ್ ಉಪ್ಪಾಡು ಇಜಿಂದ ಹಿಂದೂ ಸಮಾಜ ಉಪ್ಪಾಡು ಇಜಿಂದ ಓಲ ಒಂಜಿ ಸಬ್ ಕಾಸ್ಟ್ ಉಪ್ಪಾಡು ನಂಗೆ ಮಾತ್ರೇಗ್ಲ ನಮ್ಮ ಜವಾಬ್ದಾರಿ ಉಂಟು ಅಂಚೆನೆ ಇಂದು ವರ್ಲ್ಡ್ ವೈಡ್ ನಮ್ಮ ಸಕ್ಸಸ್ ಮಲ್ಪೋಡು ಅಂಚೆನೆ ಡಾಕ್ಟರ್ ವೀರೇಂದ್ರ ಲೀಡರ್ಶಿಪ್ ಡಾಕ್ಟರ್ ರಾಜೇಂದ್ರ ಕುಮಾರ್ ಲೀಡರ್ಶಿಪ್ ಹರ್ಷೇಂದ್ರ ಲೀಡರ್ಶಿಪ್ ನಮ್ಮ ನಂಗೆ ಒಂಜಿ ದೇವರು ಒದಗದು ಎಡ್ಡೆ ಅವ್ರನ್ನ ಬಂದು ಅಂಚೆನೆ ನಮ್ಮ ಸಂಸದ ಅವತ್ತಿಡ್ಲ ಎಂಗ್ಲಿಗೆ ಒಂಜಿ ಭಾರಿ ಒಂಜಿ ಹೆಮ್ಮೆ ಆಪೋಣ ಒಂದು ಸಪೋರ್ಟ್ ಮಾಡ್ಕೊಂಡು ಬಂದು ಅಂಚೆನೆ ನಮ್ಮ ಏಬಲ್ ಡಿ ಸಿ ಡಿ ಸಿ ಎಂಗ್ಲಿಗೆ ಭಾರಿ ಗೊತ್ತಿದ್ದಾರು IIT ಡೆಲ್ಲಿದ ಒಂಜಿ ಅಲ್ಯೂಮಿನಿಯಾರ್ ಭಾರಿ ಪ್ರೌಡ್ ಆಪುಂಡು ಯಾಕಂಡ ಇಂಡಸ್ಟ್ರಿಯಲೈಸೇಷನ್ ಅವಾರ್ಡ್ ಒಂಜಿ ಭಾರಿ ಒಂಜಿ ಯಾರು ಒತ್ತು ಕೊಡ್ತಿನಾರು ಆರು ಕಾಲಿಗೆ CO ಆತು ಧಾರವಾಡ ಇರ್ತಿನ ಹೆಂಗೆ ಒಂಜಿ ಅನುಭವ ಸಂಬಂಧ ಉಂಡು ಆಡ ಆ ಸಂಬಂಧ ತುನಗ ಆರ್ನ ಮಸ್ತ್ ಗೌರ್ಮೆಂಟ್ ಸೈಡ್ದು ಮಸ್ತ್ನಾಗ ಹೆಲ್ಪ್ ಮಾಡ್ಬೋದು ಅಂಚೆನ್ ಡಾಕ್ಟರ್ ರಾಜೇಂದ್ರ ಕುಮಾರ್ ಆರು ಅಪೊಲಿಟಿಕಲ್ ಅಂತ ಬನ್ನೋದು ಯಾಕಂಡ ಪೊಲಿಟಿಷಿಯನ್ ಜಾಸ್ತಿ ಆರು ತ್ಯಾಗಿ ಒಂಜಿ ಜೈನ್ ಮುನಿ ಅಂತ ಬನ್ನೋಲಿ ಕಮಿಂಗ್ ಡೇಸ್ಡ್ ನಿಕ್ಲೆ ಮಾತ್ರ ಎಡ್ಡೆ ಮಲ್ಪಡ್ ಬಂದು ಜೈ ಭಗವಾನ್ ಬಾಹುಬಲಿ ಬಂದು ನನ್ನ ಪಾತ್ರ ಮುಕ್ತಾಯ ಬಂದೊಂದಲೆ ಜೈ ಹಿಂದ್ ಥ್ಯಾಂಕ್ಸ್ ಬಂದುಲೆ ಇನ್ನಿತ ಪೊರ್ಲಕಂಠದಲ್ಲಿ ಹೆಸರು ಪಾಲ್ಪಡೆದು ಭಾರಿ ಪೊರ್ಲದ ಮದಿಪ್ಪನ್ನು ಕೊರೆದು ಎಂಗ್ಲಿಗೆ ಪ್ರೋತ್ಸಾಹ ಮಾರ್ಗದರ್ಶನ ಕೊರ್ನೆಂಚಿನ ಇನ್ನಿತ ಬಿನ್ನೆ ಅದಾನಿ ಗ್ರೂಪದ ಕಾರ್ಯನಿರ್ವಾಹಕ ನಿರ್ದೇಶಕರ್ಲ ಗುರ್ಖರ್ಲಾಯ್ನಂಚಿನ ಕಿಶೋರ್ ಆಳ್ವೆರೆಗೋರ ಜೋರಾದ ತಾಟಿ ಬಟ್ಟದು ಆರ್ಯನ ಅಭಿನಂದನೆ ಆರೆಗೆ ಅರ್ಪಣೆ ಮಲ್ತೊಂದುಲ್ಲ ಬಂಧುಗಳೇ ಈಗಾಗಲೇ ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ಸಕಲ ಸಿದ್ಧತೆಗಳಲ್ಲಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಮತ್ತು ಅವರ ತಂಡ ತೊಡಗಿಕೊಂಡಿದೆ. ನಮಗೆ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಆಡಳಿತಾತ್ಮಕವಾಗಿ ಮತ್ತು ಎಲ್ಲ ತಾಂತ್ರಿಕವಾದಂತಹ ಮಾರ್ಗದರ್ಶನ ಬೇಕು, ಎಲ್ಲ ರೀತಿಯ ಪ್ರೋತ್ಸಾಹ ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಥಮ ದಿನದಂದೇ ನಮ್ಮ ಜೊತೆ ಇರುವಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಭಾರಿ ಎತ್ತರಕ್ಕೇರಿದವರು ಎನ್ನುವುದನ್ನು ಮಾನ್ಯ ಕಿಶೋರ್ ಆಳ್ವರ್ ಅವರು ಹೇಳಿದ್ದಾರೆ. ಜೊತೆಯಲ್ಲಿ ಇದೀಗ ಜಿಲ್ಲಾಧಿಕಾರಿಯಾಗಿದ್ದುಕೊಂಡು ಸಮಸ್ತ ಜನರ ಜನಸ್ನೇಹಿ ದಕ್ಷ ಅಧಿಕಾರಿಯಾಗಿ ಹೆಸರನ್ನು ಪಡ್ಕೊಂಡಂತಹ ಸನ್ಮಾನ್ಯ ಶ್ರೀಮತಿ ಸ್ವರೂಪಾ ಟೀಕೆ ಮಾನ್ಯ ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಆಶೀರ್ವಾದ ಹೇಳಿದಂಥ ಪರಮ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವಂಥ ಮಾನ್ಯ ಸಂಸದರು ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಇವತ್ತು ನಮ್ಮ ಈ ಮಸ್ತಕಾಭಿಷೇಕ ಸಮಿತಿಯ ಅಧ್ಯಕ್ಷರಾದಂಥ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಬಂಧು ಮಿತ್ರರೇ, ಇವತ್ತು ಭಾಳ ಒಂದು ಸಂತೋಷದ ದಿನ. ಈ ನಮ್ಮ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಸಮಿತಿಯ ಕಾರ್ಯಾಲಯದ ಉದ್ಘಾಟನೆ ಹಾಗೂ ಕಾರ್ಯಕ್ರಮ ನಡೆಯುವಂಥ ದಿನಾಂಕದ ಘೋಷಣೆ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಈ ಏನು ಒಂದು 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಆಗುವಂಥದ್ದು ಭಾಳ ವಿಶೇಷದ ಸಂಗತಿ. ಯಾವುದೇ ನೀವೆಲ್ಲ ಸೇರಿ ಹೇಗೆ ಎವ್ರಿ 12 ಇಯರ್ಸ್ ಸತತವಾಗಿ ಚಾಚು ತಪ್ಪದೆ ಅದನ್ನು ನೆರವೇರಿಸ್ಕೊಂಡು ಬರ್ತಿದ್ದೀರಾ ಅಂದರೆ ನಿಮ್ಮ ಎಲ್ಲರ ಒಂದು ಇದರ ಬಗ್ಗೆ ಇರುವಂಥ ಒಂದು ಬಾಧ್ಯತೆ ಏನಿದೆ, ಇದರ ಬಗ್ಗೆ ಇರುವಂಥ ಕಾಳಜಿಯಾಗಲಿ ಮತ್ತು ಇದನ್ನು ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿ ಮಾಡಿ
ಅದನ್ನು ನೆನೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗುವಂಥದ್ದು ಇದು ಭಾಳ ಒಂದು ವಿಶೇಷವಾದ ಕಾರ್ಯಕ್ರಮ. ಇದು ಭಾಳ ಸಂತೋಷ ತಂದಿದೆ. ಮತ್ತು ಪೂಜ್ಯರು ಹೇಳಿದಂಗೆ ಈ ಅಭಿಷೇಕ ಯಾಕೆ ಮಾಡಬೇಕು ಅನ್ನೋದು ಭಾಳ ಚೆನ್ನಾಗಿ ಹೇಳಿದ್ರು. ಇದನ್ನು ನಾವೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನಗಳಲ್ಲಿ ಅದನ್ನು ನೆರವೇರಿಸ್ಕೋಬೇಕು ಅಂತ ಹೇಳ್ತೀನಿ. ಈ ಒಂದು ಸಮಿತಿ ಕಾರ್ಯಾಲಯದ ಉದ್ಘಾಟನೆ ಮತ್ತು ದಿನಾಂಕ ಘೋಷಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ನನಗೆ ಈಗಾಗಲೇ ಸರ್ಕಾರದ ವತಿಯಿಂದ ಒಂದು ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಹೇಳ್ದಂಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕೆಲವೊಂದು ಹಣ ಬಿಡುಗಡೆನೂ ಆಗಿದೆ. ಇದರ ಬಗ್ಗೆ ವರ್ಕ್ಸ್ ಆಗ್ತಿದೆ ಅಂತ ಕೂಡ ಹೇಳಿದರು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ನಿಮಗೆ ಸಪೋರ್ಟ್ ಬೇಕು ಇದರ ಬಗ್ಗೆ ಜಿಲ್ಲಾಡಳಿತದ ಯಾವುದೇ ಇಲಾಖೆಯಿಂದ, ಪೊಲೀಸ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಅಥವಾ ನಮ್ಮ ULB ಇರ್ಬೋದು, ಅಥವಾ ನನ್ನ ಆಫೀಸೇ ಮತ್ತು ಯಾವುದೇ ಇಲಾಖೆಯಿಂದ ಯಾವ ಸಹಕಾರ ಬೇಕೋ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ನಿಲ್ತೀವಿ. ನಿಮಗೆ ಸಂಪೂರ್ಣವಾದ ಸಹಕಾರ ನೀಡ್ತೀವಿ. ಇದೊಂದು ಮಾದರಿಯಾಗಿ ಒಂದು ಒಳ್ಳೆಯ ಇವೆಂಟ್ ಆಗಲಿ ಅಂತ ಆಶಿಸುತ್ತಾ ನಿಮ್ಮೆಲ್ರಿಗೂ ವಂದನೆ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಪ್ರೋತ್ಸಾಹದ ಬಹಳ ಮನೋಜ್ಞವಾದ ನುಡಿಗಳಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಮುನಿಯಾಲು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಗಳು, ನಮ್ಮ ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ಯಶಸ್ಸಿಗೆ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ಜೊತೆಯಲ್ಲಿ ಸರ್ಕಾರದ ಮಧ್ಯಭಾಗದಲ್ಲಿ ಕೊಂಡಿಯಾಗಿ ಸಹಕರಿಸ್ತಾ ಇರುವಂತಹ ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸೇರಿದ ಎಲ್ರಿಗೂ ನಮಸ್ಕರಿಸುತ್ತಾ, ನಾವು ನಂಬಿದ ದೇವರನ್ನು ಮನಸಾರೆ ನೆನೆಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವ ಪರಮ ಪೂಜ್ಯ ಸ್ವಾಮಿಗಳ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಒಂದು ಮಹಾಮಸ್ತಕಾಭಿಷೇಕದ ಗೌರವಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರು ಆಗಿರುವ ಸಂಸದರು ಆಗಿರುವ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರಿರುವ ಹರ್ಷೇಂದ್ರ ಕುಮಾರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲಾಧಿಕಾರಿ ಆಗಿರುವ ಟಿ ಕೆ ಸ್ವರೂಪ ಮೇಡಮ್ ಅವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಭಾಳ ಸಂತೋಷದ ಒಂದು ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. 12 ವರ್ಷ ಹೇಗೆ ಹೋಗಿದಂತೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. 2015ರಿಂದ 2027ರ ಮಸ್ತಕಾಭಿಷೇಕಕ್ಕೆ ನಾವೆಲ್ಲ ತಯಾರಿ ಆಗ್ತಿದ್ದೇವೆ. ಈ ಜಗತ್ತಿಗೆ ಸತ್ಯ, ಅಹಿಂಸೆ, ಶಾಂತಿಯನ್ನು 1400 ವರ್ಷಗಳ ಹಿಂದೆ ಸಾರಿದ ಬಾಹುಬಲಿಯ ಅವರ ಒಂದು ಏನು ಸಂದೇಶವನ್ನು ಆವತ್ತು ಕೊಟ್ಟಿದ್ದಾರೆ, ನಾವು ಇವತ್ತು ಎಲ್ಲ ಹುಡುಕ್ತಾ ಇದ್ದೇವೆ ಸಮಾಜದಲ್ಲಿ. ಇವತ್ತು ಸಮಾಜದಲ್ಲಿ ಏನು ಬೇಕಂತ ಹುಡುಕ್ತೇವೆ, ಅವರು ಅದನ್ನು ಆವತ್ತು ಕೊಟ್ಟಿದ್ದಾರೆ. ಇಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆಗ ಈ ಒಂದು ಮಹಾಮಸ್ತಕಾಭಿಷೇಕದ ಮೂಲಕ ಈ ಒಂದು ಸಮಾಜಕ್ಕೆ ದೊಡ್ಡ ಸಂದೇಶ ಹೋಗಲಿ ಅಂತೇಳಿ ನಮ್ಮೆಲ್ಲರ ಪ್ರಾರ್ಥನೆ, ಮೊದಲ ಪ್ರಾರ್ಥನೆ. ಅದು ಖಂಡಿತ ಸತ್ಯವಾಗಲಿ. ಖಂಡಿತ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು, ಪೂಜ್ಯ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದೊಂದಿಗೆ ಎಲ್ಲ ಕಾರ್ಯಕ್ರಮ ನಡೆಯುವುದು. ಇವತ್ತು ನಮಗೆಲ್ಲ ಸಂತೋಷ, ನಾವೆಲ್ಲ ಯಾವ ಜಾಗದಲ್ಲಿದ್ದೇವೆ ಅಂತ. ನಾನು ಯಾವಾಗಲೂ ಸಂತೋಷ ಮತ್ತು ಹೆಮ್ಮೆಯಿಂದ ಹೇಳುವುದು, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅಂದರೆ ಇದೊಂದು ಭೂಲೋಕದ ಸ್ವರ್ಗ. ಮನುಷ್ಯನಿಗೆ ಬದುಕಲಿಗೆ ಭೂಮಿಯ ಮೇಲೆ ಇದರಿಗಿಂತ ಒಳ್ಳೆಯ ಜಾಗ ಎಲ್ಲಿ ಸಹ ಇಲ್ಲ. ಯಾವಾಗ ನಮಗೆ ಗಾಳಿ ಬೇಕು, ಯಾವಾಗ ಬಿಸಿಲು ಬೇಕು, ಯಾವಾಗ ಚಳಿ ಬೇಕು, ಯಾವ ದೇವರು ಎಲ್ಲಿರಬೇಕು, ಯಾವ ಭೂತಸ್ಥಾನ ಹೇಗಿರಬೇಕು, ಯಾವ ದೈವಸ್ಥಾನ ಹೇಗಿರಬೇಕಂತ ದೇವನಿರ್ಮಿತವಾದ ಜಾಗ. ಈ ಜಾಗದಲ್ಲಿ ನಾವೆಲ್ಲ ಮನುಷ್ಯರಾಗಿ ನಮಗೆಲ್ಲ ಜನ್ಮ ಕೊಟ್ಟಿದ್ದಾರೆ ದೇವರು. ಅಂಥದ್ದನ್ನು ಸಾರ್ಥಕತೆ ಮಾಡೋದು ಮಾತ್ರ ನಮ್ಮ ಒಂದು ಕೆಲಸ. ಆ ನಿಟ್ಟಿನಲ್ಲಿ ವಿಶ್ವದ 2 ಅತಿ ಎತ್ತರದ ಬಾಹುಬಲಿ, ಒಂದು ಶ್ರವಣಬೆಳಗೊಳದ,
ಒಂದನೇ ಎತ್ತರದು. ಎರಡನೇದು ಕಾರ್ಕಳದಲ್ಲಿ ಇದೆ ಅಂದರೆ ನಮ್ಮೆಲ್ಲರ ಹೆಮ್ಮೆ. ಅಂಥ ಕಾರ್ಕಳದಲ್ಲಿ ನಾವು ಇದೆ ಅಂದರೆ ಈ ಜಗತ್ತನ್ನು ನೀವೊಂದ್ಸಲ ಎಣಿಸಿ, ಜಗತ್ತು ಎಷ್ಟು ದೊಡ್ಡದಿದೆ, ಭಾರತ ದೇಶ ಎಷ್ಟು ದೊಡ್ಡದಿದೆ, ಕರ್ನಾಟಕ ರಾಜ್ಯ ಎಷ್ಟು ದೊಡ್ಡದಿದೆ. ಅಂಥ ಕಾರ್ಕಳದಲ್ಲಿ ಅಂಥ ಶತಮಾನದ ಹಿಂದೆ ಯಾರು ಈ ಬಾಹುಬಲಿಯನ್ನು ಕೆತ್ತಿ ಇಲ್ಲಿ ನೆಲೆಸಿದ್ದಾರೆ ಅಂದರೆ ಅದಕ್ಕೆ ಖಾಲಿ ನಮಗೀಗ ಕೆಲಸ ಖಾಲಿ ಮಸ್ತಕಾಭಿಷೇಕ ಮಾಡೋದು ಮಾತ್ರ. ಅಂಥ ಒಂದು ದೊಡ್ಡ ಕೈಂಕರ್ಯದಲ್ಲಿ ನಾವು ನಮ್ಮನ್ನೆಲ್ಲ ತೊಡಗಿಸಿಕೊಳ್ಳುವ ಒಂದು ಏನು ಹೇಳಿದ್ದಾರೆ ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುವುದೆಲ್ಲ ನಮಗೆಲ್ಲ ಭಾಳ ಸಂತೋಷ ಮತ್ತು ಹೆಮ್ಮೆ. ಇದನ್ನು ಯಶಸ್ವಿ ಆಗೋದ್ರ ಎರಡು ಮಾತಿಲ್ಲ. ಹರ್ಷೇಂದ್ರ ಕುಮಾರ್ ಅವರು ಮಾತನಾಡುವಾಗ ಹೇಳಿದಾಗೆ ತೊಡಗಿಸಿಕೊಳ್ಳಿ, ಅಡಗಿಸಿಕೊಳ್ಳಬೇಡಿ ಅನ್ನೋ ದೊಡ್ಡ ಮಾತನ್ನು ಹೇಳಿದರು. ಭಾಳ ಸಂತೋಷ ಆಯಿತು ಕೇಳಿ ನನಗೆ. ಇದು ಇಂದಿನ ಯುವಕರಿಗೆ ನಮಗೆಲ್ಲ ಒಂದು ಸಂದೇಶ. ಜೀವನದಲ್ಲಿ ಹೇಗೆ ತೊಡಗಿಸಿಕೊಳ್ಳುವುದು ಅನ್ನೋದು ಬಹಳ ಮುಖ್ಯ. ತೊಡಗಿಸಿಕೊಳ್ಳುವುದು ಸರಿ ಸರ್, ಅದನ್ನು ಹೇಗೆ ತೊಡಗಿಸಿಕೊಳ್ಳು ಅಂತ ಹೇಳುವುದನ್ನು ಇನ್ನು ಮುಂದೆ ನಿಮ್ಮಂಥ ದಾರ್ಶನಿಕರು ಹೇಳಬೇಕು ನಮಗೆಲ್ಲ. ರಾಜೇಂದ್ರ ಕುಮಾರ್ ಈ ಒಂದು ಊರಿಗೆಲ್ಲ ನಮಗೆಲ್ಲ ಇವತ್ತೆಲ್ಲ ಹೆಮ್ಮೆ. ಒಂದು ಕೇವಲ ಸಣ್ಣ ಬ್ಯಾಂಕನ್ನು ಇವತ್ತು 19,000 ಕೋಟಿಗಿಂತಲೂ ಜಾಸ್ತಿ ವ್ಯವಹಾರ ನಡೆಸಿ 130 ಕೋಟಿಗಿಂತಲೂ ಜಾಸ್ತಿ ಲಾಭ ಗಳಿಸುವ ಅಂಥ ಒಂದು ಸಂಸ್ಥೆ, 100ಗಿಂತಲೂ ಜಾಸ್ತಿ ಒಂದು ಏನು ಬ್ರ್ಯಾಂಚನ್ನು ಮಾಡ್ಬೋದಂತ ಈ ದೇಶಕ್ಕೆ ಮಾಡಿ ತೋರಿಸಿದವರು. ನಮ್ಮ ರಾಜ್ಯಕ್ಕೆಲ್ಲ, ನಮ್ಮ ಜಿಲ್ಲೆಗೆಲ್ಲ, ಈ ದೇಶಕ್ಕೆ ಮಾಡಿ ತೋರಿಸಿದ ಒಬ್ಬ ಮಹಾನ್ ವ್ಯಕ್ತಿ ಇದ್ದರೆ ಅದು ರಾಜೇಂದ್ರ ಕುಮಾರ್ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ. ಇವತ್ತು ಅವರ ನೇತೃತ್ವದಲ್ಲಿ ಈ ಒಂದು ಮಹಾಮಸ್ತಕ ಈಗಾಗಲೇ 37 ಸಮಿತಿಯನ್ನು ಮಾಡಿದ್ದಾರೆ, 600 ಜನರನ್ನು ಮಾಡಿದ್ದಾರೆ. ಅಂದರೆ ಅವರೆಲ್ಲ ಮೈಯನ್ನು ಎಲ್ಲ ಸದೃಢವಾಗಿರ್ತಾರೆ. ಆ ಸಮಿತಿಯಲ್ಲಿ ಸೇರುವ ಮೊದಲೇ ನೋಡ್ಕೊಳ್ತಾರೆ. ಯಾಕಂದರೆ ಅದನ್ನೆಲ್ಲ ವಾಚ್ ಮಾಡುವ ರಾಜೇಂದ್ರ ಕುಮಾರ್ ಅವರು. ಅವರ ನೇತೃತ್ವದಲ್ಲಿ ನಡೆಯುವಾಗ ಅದು ಶಿಸ್ತು ಎಲ್ಲ ಏನುಂಟು ಅದು ಆ ಒಂದು ಕ್ರಮದಲ್ಲೇ ನಡೀತದೆ ಅಂತ ನಾವೆಲ್ಲ ನೋಡಿದ್ದೇವೆ. ಈಗಾಗಲೇ ಸರ್ಕಾರದಿಂದಲೂ ಅಷ್ಟೇ, ಸರ್ಕಾರ ಇರುವುದು ಅದಕ್ಕೆ ಯಾವುದೇ ಸರ್ಕಾರ ಆಗಿರ್ಬೋದು, ಒಂದು ಸಲ ಬಂದ ನಂತರ ಅದು ಸರ್ಕಾರ, ನಮ್ಮೆಲ್ಲರ ಸರ್ಕಾರ. ಆ ಸರ್ಕಾರದ ಕರ್ತವ್ಯ ಅನುದಾನ ಕೊಡುವುದು. 2015ರಲ್ಲಿ ಸಹ ಮಹಾಮಸ್ತಕಾಭಿಷೇಕ ಆಗುವಾಗ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ 16 ಕೋಟಿ ರೂಪಾಯಿಯನ್ನು ಕೊಟ್ಟು ಇಲ್ಲೆಲ್ಲ ಮೂಲಭೂತ ಸಹಕಾರಕ್ಕೆ ಮಾಡಿದ್ದನ್ನು ಅವತ್ತು ವಿನಯ್ ಕುಮಾರ್ ಸೊರಕೆ ಅವರು ಜಿಲ್ಲಾ ಮಂತ್ರಿ ಆಗಿದ್ದರು. ಅದೇ ರೀತಿ ಮಂಗಳೂರು ಭಾಗದಿಂದ ನಮ್ಮ ಅಭಯ್ ಚಂದ್ರ ಜೈನ್ ಅವರು ಇದೇ ಸಮುದಾಯದವರು ಮಂತ್ರಿಯಾಗಿದ್ದರು. UT ಖಾದರ್ ಅವರು, ಅದೇ ರಮನಾಥ್ ರೈ ಎಲ್ಲ ಆಗಿದ್ದನ್ನು ನಾವೆಲ್ಲ ನೆನೆಸಿಕೊಳ್ಬೇಕು. ಹಾಗೆಲ್ಲ ಬಂದು ಕಾರ್ಯಕ್ರಮ ಮಾಡಿದ್ದನ್ನು. ಈಗ ಸಹ ಅಷ್ಟೇ ಕಾಕತಾಳಿಯಂತೆ ಸಿದ್ದರಾಮಯ್ಯವರು 12 ವರ್ಷ ನಂತರ ಪುನಃ ಸಹ ಮುಖ್ಯಮಂತ್ರಿ ಆಗಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಮೂಲಕ ಈಗಾಗಲೇ ಸುಮಾರು 83 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೇಳಿದ್ದೇವೆ. ಸಂಸದರಿದ್ದಾರೆ ಗೌರವಾನ್ವಿತ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಯಾವುದೇ ಕೆಲಸವನ್ನು ಸುಲಲಿತವಾಗಿ ಮಾಡುವವರು. ಪ್ರಸಾದಂ ಯೋಜನೆ ಮೂಲಕ ಸರ್ ನಮ್ಮ ಈ ಜಿಲ್ಲೆಗೆ ಈ ದೇಶದ 2 ದೊಡ್ಡ ದೇವಸ್ಥಾನಗಳಿರ್ಬೋದು, ದೊಡ್ಡ ಪರಂಪರೆಯ ಎಲ್ಲ ದೇವಸ್ಥಾನಗಳು ನಮ್ಮ 2 ಜಿಲ್ಲೆಯಲ್ಲಿವೆ. ಪ್ರಸಾದಂ ಯೋಜನೆ ನಮ್ಮ ಉತ್ತರ ಭಾಗದಲ್ಲಿ ಬಹಳಷ್ಟು ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡುವುದನ್ನು ನಾವೆಲ್ಲ ಕೇಳಿದ್ದೇವೆ, ಹಾಗೆ ಮಾಡುವುದನ್ನು ನೋಡಿದ್ದೇವೆ. ನಮ್ಮ ಈ ಭಾಗಕ್ಕೆ ಒಂದಷ್ಟು ಅದರ ಮೂಲಕ ಬಂದರೆ ಅದು ತುಂಬ ಶಕ್ತಿಯುತವಾಗಿ ಇಲ್ಲಿ ಎಲ್ಲ ದೇವಸ್ಥಾನ ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ಇರ್ಬೋದು, ನಮ್ಮ ಪರಂಪರೆ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಎಲ್ಲವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿಯುತವಾದ ನಮ್ಮ MP ಅವರು ಇದ್ದಾರೆ. ಅವರು ಖಂಡಿತ ಆ ಕೆಲಸವನ್ನು ಮಾಡ್ತಾರೆ, ನಂಬಿಕೆ ಇದೆ. ಸರ್ಕಾರದ ಮೂಲಕ ಏನೊಂದು 83 ಕೋಟಿ ರೂಪಾಯಿಯ ಕಾರ್ಕಳದ ಮೂಲಭೂತ ಸೌಕರ್ಯ, ಅದು ರಸ್ತೆ ಇರ್ಬೋದು, ನೀರು ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸಕ್ಕೆ ರಾಜೇಂದ್ರ ಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿಯವರನ್ನು, ಉಪಮುಖ್ಯಮಂತ್ರಿಯವರನ್ನು, ನಮ್ಮ ಜಿಲ್ಲಾ ಮಂತ್ರಿಯವರನ್ನು, ಸಂಬಂಧಪಟ್ಟ ಎಲ್ಲರನ್ನು ಒಂದು ತಿಳಿಸುವ ಕೆಲಸವನ್ನು ಮಾಡಿದ್ದಾರೆ. ಖಂಡಿತ ಸರ್ಕಾರ ಈ ಕೆಲಸವನ್ನು ಮಾಡ್ತಾರೆ, ನಂಬಿಕೆಯೂ ಇದೆ, ಖಂಡಿತ ಮಾಡುವ ಕರ್ತವ್ಯ ಹೋಗಿದೆ ಎನ್ನುವ ನಿಟ್ಟಿನಲ್ಲಿ ಎಲ್ಲ ಕೆಲಸವು ಉತ್ತಮ ರೀತಿಯಲ್ಲಿ ಮುಂದೆ ನಡೆದು ಹೋಗಲಿ ಅಂತ ಹೇಳುತ್ತಾ, ಏನು ಮಸ್ತಕಾಭಿಷೇಕ ಸಂಕಲ್ಪ ಉಂಟು ಫೆಬ್ರವರಿ 18ರಿಂದ 28, ಇಡೀ ಕಾರ್ಕಳ ಅಲ್ಲ ಎಲ್ಲ ಜನರು ಆ ಸಮಯದಲ್ಲಿ ಪುರ್ಸೋತ್ ಮಾಡಿಕೊಂಡು ನಿಮ್ಮ ಯಾವ ಕಾರ್ಯಕ್ರಮವನ್ನು ಆ ಸಮಯದಲ್ಲಿ ಇಡದೆ, ಇದು ಬಹಳ ಮುಖ್ಯ. ಆ ಸಮಯದಲ್ಲಿ ನಮ್ಮ ಯಾವುದೇ ವೈಯಕ್ತಿಕ ಕಾರ್ಯಕ್ರಮವನ್ನು ಇಡದೇ ಇದ್ದರೆ 10 ದಿನವೂ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ವಿಜೃಂಭಿಸುವಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ಇದ್ದಾರೆ. ಈ ದೇಶಕ್ಕೆ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಏನಂತ ತೋರಿಸಿಕೊಟ್ಟವರು. 25,000 ಮಕ್ಕಳನ್ನು ಸಂಸ್ಥೆಯಲ್ಲಿ ಇಟ್ಕೊಂಡು ಕೇವಲ ಅವರಿಗೆ ವಿದ್ಯೆಯನ್ನು ಮಾತ್ರ ಕೊಟ್ಟದಲ್ಲ, ಇಡೀ ರಾಷ್ಟ್ರದ, ಇಡೀ ಜಗತ್ತಿನ ಸಂಸ್ಕೃತಿಯನ್ನು ಅವರಿಗೆ ದಾರೆ ಎರೆಯುವಂಥ ಕೆಲಸವನ್ನು ಮಾಡ್ತಿರುವವರು. ಇಲ್ಲಿ ಸಹ ನಮಗೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಡೆತಡೆ ಆಗಲಿಕ್ಕಿಲ್ಲ. ಎಲ್ಲ ಕಾರ್ಯಕ್ರಮವನ್ನು ಅದೇ ಊಟೋಪಚಾರ ಇರ್ಬೋದು ಅಥವಾ ಜೈನ ತಿಂಡಿ ತಿನಿಸಿನ ಬಗ್ಗೆ ಏನು ಹೇಳಬೇಕಂತಿಲ್ಲ. ನಾವು ಎಲ್ಲ ಕಾರ್ಕಳದಲ್ಲಿ 10 ಮದುವೆ ಇದ್ದರೆ ಮುಗಿಸಿ ಲಾಸ್ಟ್ ಮದುವೆ ಬರೋದು ಜೈನ ಸಮುದಾಯದ ಎಲ್ಲಿ ಮದುವೆ ಉಂಟಂತ ಅಲ್ಲಿ ಬಂದು ಊಟ ಮಾಡಿ ಹೋಗೋದು, ಅದು ನಮಗೆ ಸಂತೋಷ. ಇವತ್ತಿಗೂ ಜೈನ ಅವತ್ತು 15 ವರ್ಷದ ಹಿಂದೆ ಆದ ಪದ್ಯವನ್ನು ನನ್ನ ಹತ್ರ ಆಗ ಸಣ್ಣ ಒಂದು ಸ್ಯಾಂಟ್ರೋ ಕಾರು ಇತ್ತು,
ಅದರಲ್ಲಿ ಪೆನ್ ಡ್ರೈವ್ ಮತ್ತು ಸಿ ಡಿಯಲ್ಲಿ ಹಾಕಿ ಆ ಪದ್ಯವನ್ನು ಪದೇ ಪದೇ ಕೇಳ್ತಾ ಇದ್ದೆವು. ಆ ಒಂದು ಅಭಿಷೇಕ ಹಾಕುವ ಆ ಒಂದು ಏನೋ ಒಂದು ಪದ್ಯ ಇದೆ, ಅದನ್ನು ಆದಷ್ಟು ಕೇಳಿದಷ್ಟು ಮನಸ್ಸಿಗೆ ತಂಪು ಮತ್ತು ಇಂಪು ಕೊಡುವಂಥ ಸಾಂಗ್ ಅದೊಂದು ಪದ್ಯ ಆಗಿತ್ತು. ಅದನ್ನು ಕೇಳುವಂಥ ಒಂದು ಒಳ್ಳೆಯ ಭಾಗ್ಯ ನಮಗೆ ಸಿಕ್ಕಿತ್ತು. ಮುಂದೆ ಸಹ ಈ ಒಂದು ಏನು ಮಸ್ತಕಾಭಿಷೇಕದ ಸಂಕಲ್ಪ ಇದೆ, ಇದೆಲ್ಲ ನಾವೆಲ್ಲರೂ ಸೇರಿ ಬಾಹುಬಲಿಯವರು ಶಾಂತಿ ಮತ್ತು ಏನು ಹೇಳ್ತಾರೆ ಸತ್ಯವನ್ನು ಯಾರಿಗೆ ಒಂದೇ ಸಮುದಾಯಕ್ಕೆ ಕೊಟ್ಟದಲ್ಲ, ಇಡೀ ವಿಶ್ವ ಶಾಂತಿಗಾಗಿ ಕರೆ ಕೊಟ್ಟವರು, ಇಡೀ ಮನುಕುಲಕ್ಕಾಗಿ ಶಾಂತಿಯನ್ನು ಕರೆ ಕೊಟ್ಟವರು. ಇದನ್ನೆಲ್ಲ ನೆನಪಿಸಿಕೊಂಡು ಮುಂದಿನ ದಿನದಲ್ಲಿ ಈ ಕಾರ್ಯವನ್ನು ನಾವೆಲ್ಲರೂ ಯಶಸ್ವಿಯಾಗುವ ಹಾಗೆ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಹಾಗೂ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ಅವರ ಕೈ ಜೋಡಿಸುವ ಆ ಕೆಲಸವನ್ನು ಮಾಡುವ ಅಂತ ಹೇಳುತ್ತಾ ದೇವರು ಎಲ್ಲರಿಗೆ ಒಳ್ಳೆಯದು ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಹಳ ಸುಂದರವಾದ ನುಡಿಗಳಿಗಾಗಿ ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಮನಿಯಾಲ್ ಇವರನ್ನು ಅಭಿನಂದಿಸ್ತಾ ಇದ್ದೇವೆ. ಬಂಧುಗಳೇ, ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ ಎಲ್ರಿಗೆ ತಿಳಿದಂತಹ ವಿಚಾರ. ಜೈನ ಧರ್ಮದಲ್ಲಿ ವರ್ತಮಾನ ಕಾಲದ ಈ ಮಧ್ಯೆ ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಕಾರ್ಕಳ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಕೆ ಅಭಯಚಂದ್ರ ಜೈನ್ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಸನ್ಮಾನ್ಯ ಕೆ ಅಭಯಚಂದ್ರ ಜೈನ್ ಇವರಿಗೆ ನಮ್ಮ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ST ಸಂಪತ್ ಸಾಮ್ರಾಜ್ಯ ಇವರು ಆತ್ಮೀಯವಾದಂತಹ ಗೌರವ ಅರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ವರ್ತಮಾನ ಕಾಲದ ಪ್ರಥಮ ತೀರ್ಥಂಕರ ಆದಿನಾಥರು ವೃಷಭನಾಥರು ಅವರು ಮುನಿದೀಕ್ಷೆಯನ್ನು ಪಡೆದು ಪ್ರಥಮ ಆಹಾರವನ್ನು ಪಡೆದಂತಹ ಅಕ್ಷಯ ತೃತೀಯ ದಿನ. ಅಂತಹ ಭಗವಾನ್ ವೃಷಭನಾಥರ ಸುಪುತ್ರನೇ ಭಗವಾನ್ ಬಾಹುಬಲಿ. 525 ಬಿಲ್ಲಳತೆ ಎತ್ತರವಾಗಿದ್ದರು. 525 ಬಿಲ್ಲಳತೆ ಅಂತ ಹೇಳಿದರೆ, ಒಂದು ಬಿಲ್ಲಳತೆ ಅಂತ ಹೇಳಿದರೆ 6 ಅಡಿ. ಹಾಗಾದರೆ 525 ಬಿಲ್ಲಳತೆ ಅಂತ ಹೇಳಿದರೆ ಎಷ್ಟು ಎತ್ತರ ಇದ್ರು ಎಂಬುದನ್ನು ನಾವು ಯೋಚನೆ ಮಾಡಬೇಕು. ಆದರೆ ಕಲಿಯುಗದ ಈ ಕಾಲದಲ್ಲಿ ಯೋಚನೆ ಮಾಡಿದಾಗ ನಮಗೆ ಸಂಶಯ ಬರುತ್ತೆ. ಆದರೆ ಅವರು ಕೃತಾಯುಗದ ದೇವರು. ಆದಿನಾಥರು ಭಗವಾನ್ ಬಾಹುಬಲಿ ಕೃತಾಯುಗದ ದೇವರು. ಅವರು ಅಷ್ಟು ಎತ್ತರದ ಒಂದು ನಿಲುವನ್ನು ಹೊಂದಿದ್ದರು. ಅಂತಹ ಮಹಾನ್ ಬಾಹುಬಲಿಗೆ ಈ ಕಲಿಯುಗದಲ್ಲಿ ನಾವೆಲ್ಲರೂ ಕೂಡ ಮಸ್ತಕಾಭಿಷೇಕವನ್ನು ಮಾಡುವಂತಹ ಯೋಗ ಭಾಗ್ಯ ನಮಗೆ ಒದಗಿ ಬಂದಿದೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ ಸಂಭ್ರಮಕ್ಕಾಗಿ ಸಂತೋಷಪಟ್ಟು ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ನಮ್ಮ ಸಮಿತಿ ಉಪಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಕೆ ಅಭಯಚಂದ್ರ ಜೈನ್ ಅವರು 2 ಮಾತಿನ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಅವರಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಕಳ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಸ್ತಕಾಭಿಷೇಕದ ವಿಶೇಷ ಈ ಸಮಾಲೋಚನಾ ಸಭೆ ಹಾಗೂ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭ, ಇದರ ಪಾವನ ಸಾನ್ನಿಧ್ಯವನ್ನು ವಹಿಸಿರುವವರು ಪರಮ ಪೂಜ್ಯ ರಾಜಗುರು ಧ್ಯಾನಯೋಗಿ ಶ್ರೀ ಲಲಿತಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಿಸುತ್ತಾ ಮಹಾಮಸ್ತಕಾಭಿಷೇಕದ ದಿನಾಂಕ ಘೋಷಣೆ ಪೂಜ್ಯ ರಾಜಶ್ರೀ ವೀರೇಂದ್ರ ಹೆಗ್ಡೆಯವರ ಒಂದು ಅಲ್ಲಿ ಅವರ ಹತ್ರ ಕೇಳಿಕೊಂಡು ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಮಾಜದ ಹೆಮ್ಮೆಯ MN ರಾಜೇಂದ್ರ ಕುಮಾರ್ರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ನೆಚ್ಚಿನ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಸುನೀಲ್ ಕುಮಾರ್ರವರೇ,
ನನ್ನ ಮಿತ್ರ ಅದಾನಿ ಗ್ರೂಪಿನ ಅಧ್ಯಕ್ಷರು ಆಗಿರುವಂಥ ಕಿಶೋರ್ ಆಳ್ವಾರ್ ಅವರೇ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಶ್ರೀಮತಿ ಸ್ವರೂಪ ಟಿಕೆಯರವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಪೊಲೀಸ್ ಅಧಿಕಾರಿಯವರೇ, ಉದಯ್ ಕುಮಾರ್ ಶೆಟ್ರೆ, ಪ್ರಭಾತ್ ಕುಮಾರ್ರೇ, ಮೋಹನ್ ಪಡಿವಾಲ್ರವರೇ, ಪುಷ್ಪರಾಜ್ ಜೈನ್ರವರೇ, ಪೂಜ್ಯ ನಮ್ಮ ಹರ್ಷೇಂದ್ರ ಹೆಗ್ಡೆ ಅವರೇ, ನಡೆದಂಥ ಸಮಸ್ತ ಜೈನ ಬಾಂಧವರೇ, ನಮಗೆಲ್ಲ ನಮ್ಮ ಬದುಕಿನ ಒಂದು ಹೆಮ್ಮೆಯ ಕ್ಷಣ. ಯಾಕಂದರೆ 2027ನೇ ಇಸ್ವಿಯಲ್ಲಿ ಬಾಹುಬಲಿಗೆ ಮಹಾಮಸ್ತಕಾಭಿಷೇಕ ನಡೆಯುವಂಥ ಒಂದು ಸುಂದರ ಸಮಾರಂಭ. ಯಾಕಂದರೆ ಒಂದು ಕಾಲಘಟ್ಟದಲ್ಲಿ ಜೈನರು ಮುಂದೆ ಮಹಾಮಸ್ತಕಾಭಿಷೇಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಒಂದು ಕಾಲಘಟ್ಟ ಬಂದಿತ್ತು. ಆದರೆ ಯಾವಾಗ ನಮ್ಮ ಪೂಜ್ಯ ಸ್ವಾಮೀಜಿ ಅವರಿಗೆ ಪಟ್ಟಾಭಿಷೇಕ ಆಯಿತಾ, ಆ ಸಂದರ್ಭದಲ್ಲಿ ನಾವೆಲ್ಲ ಸಮಾಜದ ಅಂದಿನ ಯುವಕರು ಒಂದು ನಿರ್ಧಾರಕ್ಕೆ ಬಂದೆವು, ನಮಗೆ ಮಸ್ತಕಾಭಿಷೇಕ ಆಗಲೇಬೇಕು ಎಂಬ ಒಂದು ನಿರ್ಧಾರಕ್ಕೆ ಬಂದು ಆ ದಿನದಲ್ಲಿ ನಾವೆಲ್ಲ ಘೋಷಣೆ ಮಾಡಿ ನಮ್ಮ ಆಸೆಯೆಲ್ಲ ಕಳ್ಕೊಂಡ್ರೂ ಕೂಡ ನಾವು ಮಸ್ತಕಾಭಿಷೇಕ ಮಾಡಿಯೇ ತೀರ್ತೇವೆ ಎಂಬ ಒಂದು ಹಠಕ್ಕೆ ಬಂದು ಆ ದಿನಗಳಲ್ಲಿ ಮಾನ್ಯ ಜೀವಂದರ್ ಕುಮಾರ್, ಬರಾಡಿಬೀಡು ಜೀವಂದರ್ ಕುಮಾರ್ ಇದ್ದಾರೆ, ಅವರೆಲ್ಲರ ನಾಯಕತ್ವದಲ್ಲಿ ನಾವು ನಿರ್ಧಾರಕ್ಕೆ ಬಂದು ಮಸ್ತಕಾಭಿಷೇಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಅಂದಿನಿಂದ 12 ವರ್ಷಕ್ಕೊಮ್ಮೆ ಕಾರ್ಕಳದಲ್ಲಿಯೂ ಮಸ್ತಕಾಭಿಷೇಕ, ವೇಣೂರಿನಲ್ಲಿಯೂ ಮಸ್ತಕಾಭಿಷೇಕ, ಹೊಸ ಪೀಳಿಗೆಯ ಯುವಕರು ನಾವೆಲ್ಲ ಸೇರಿ ಒಂದು ಪರಿಶ್ರಮದಿಂದ ನಡ್ಕೊಂಡು ಬಂದಿದೆ ಮಸ್ತಕಾಭಿಷೇಕ. ಅದೇ ರೀತಿ ಆ ಸಂದರ್ಭದಲ್ಲಿಯೇ ಈ ಬಾಹುಬಲಿ ಹಾಲ್ ಆಗಬೇಕು ಎಂಬ ನಿರ್ಧಾರಕ್ಕೆ ಬಂದು ಎನ್ ರಾಜೇಂದ್ರ ಕುಮಾರ್ರ ನಾಯಕತ್ವದಲ್ಲಿ ಅಂದಿನ ದಿನಗಳಲ್ಲಿ ಈ ಹಾಲಿನ ಒಂದು ಸ್ಥಾಪನೆಯನ್ನು ಕೂಡ ಆ ದಿನಗಳಲ್ಲಿ ಮಾಡಿ ಇವತ್ತು ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಇದು ಇವತ್ತು ನಿರ್ಮಾಣ ಆಗಿದೆ. ಅದೇ ರೀತಿ 2027ರ ಮಹಾಮಸ್ತಕಾಭಿಷೇಕ ಜೈನ ಸಮಾಜದ ಎಲ್ಲ ಬಂಧುಗಳು, ಯುವಕರು ಎಲ್ಲ ಸೇರಿ, ಯಾಕೆಂದರೆ ಹಿಂದಿನ ದಿನಗಳಲ್ಲಿ ನಾವು ಬರೀ ಆಸ್ತಿಯನ್ನು ಮಾತ್ರ ಒಂದು ನೆಪವಾಗಿ ಇಟ್ಕೊಂಡು ಆಸೆ ಇದ್ದವ ಮಾತ್ರ ಮಸ್ತಕಾಭಿಷೇಕ ಮಾಡುವಂಥ ಕಾಲ ಇತ್ತು. ಇವತ್ತು ಹಾಗೆ ಅಲ್ಲ, ಇವತ್ತು ಕಾಲ ಬದಲಾವಣೆ ಆಗಿದೆ. ಜೈನ ಸಮಾಜದಲ್ಲಿ ಬಹಳ ಜನ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಉದ್ಯಮಪತಿಗಳಾಗಿದ್ದಾರೆ, ಬೇಕಾದಷ್ಟು ಅಡಿಕೆ ತೋಟದ ಮಾಲೀಕರು ಕೂಡ ಆಗಿದ್ದಾರೆ. ಆದ್ದರಿಂದ 2027ರಲ್ಲಿ ನಡೆಯುವಂಥ ಮಸ್ತಕಾಭಿಷೇಕ ಭಾಳ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಕೂಡ ಇಲ್ಲಿ ಉಲ್ಲೇಖಿಸಿ, ಯಾಕೆಂದರೆ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಹೆಮ್ಮೆಯ ಸುಪುತ್ರ ಡಿ ಸುಧಾಕರ್, ಚಳ್ಳಕೆರೆ ಸುಧಾಕರ್ರವರು ಕರ್ನಾಟಕದ ಸರ್ಕಾರದ ಮಂತ್ರಿಯಾಗಿದ್ದಾರೆ. ಅವರ ಸಹಕಾರ ಕೂಡ ಇದಕ್ಕೆ ಸಂಪೂರ್ಣವಾಗಿ ಇದೆ ಎಂಬುದನ್ನು ಕೂಡ ಉಲ್ಲೇಖಿಸಿ, ಕೋಟ ಶ್ರೀನಿವಾಸ ಪೂಜಾರಿ ಅವರು ನಾವೆಲ್ಲ ಒಟ್ಟಿಗೆ ಶಾಸಕರಾಗಿದ್ದವರು, ಅವರ ಸಹಕಾರ, ಅದೇ ರೀತಿ ಅದಾನಿ ಕಂಪನಿಯ, ಯಾಕೆಂದರೆ ಕಿಶೋರ್ ಆಳ್ವಾರ್ ಅವರು ಇದ್ದಾರೆ, ನಮ್ಮ ಅಳದಂಗಡಿ ಅರಸರು ವೇಣೂರಿನ ಮಹಾಮಸ್ತಕಾಭಿಷೇಕವನ್ನು ಯಶಸ್ವಿಯಾಗಿ ಮಾಡಿ ತೋರಿಸಿದವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಅರಸರು ಇದ್ದಾರೆ, ಪಡುಬಿದ್ರಿ ಬೀಡು ಅರಸರು ಇದ್ದಾರೆ. ಆದ್ದರಿಂದ ಇವರೆಲ್ಲರ ನಾಯಕತ್ವದಲ್ಲಿ ಧರ್ಮ ಸಾಮ್ರಾಜ್ಯರು ನಮ್ಮ ಮುಂದೆ ಇಲ್ಲ, ಆದರೆ ಅವರ ಪುತ್ರ ಸಂಪತ್ ಸಾಮ್ರಾಜ್ಯರು ಕೂಡ ವೇದಿಕೆಯಲ್ಲಿದ್ದಾರೆ. ನಾವೆಲ್ಲ ಇಂದಿನ ನಾವು ಇವಾಗ ವಯಸ್ಕರಾಗಿ ಇದ್ದೆ, ಅಂದು ಯುವಕರಾಗಿದ್ದವರು ಇವತ್ತು ವಯಸ್ಕರ, ನಮಗೆಲ್ಲ ನಮ್ಮ ಜೀವಮಾನದಲ್ಲಿ ಮಹಾಮಸ್ತಕಾಭಿಷೇಕವನ್ನು ನೋಡಬೇಕೆಂಬ ತವಕ. 2027ರ ಮಹಾಮಸ್ತಕಾಭಿಷೇಕವನ್ನು ಎನ್ ರಾಜೇಂದ್ರ ಕುಮಾರ ನಾಯಕತ್ವದಲ್ಲಾಗುವಂಥ ಮಹಾಮಸ್ತಕಾಭಿಷೇಕವನ್ನು ನಾವು ಕಣ್ತುಂಬ ನೋಡಬೇಕು, ಅದನ್ನು ಯಶಸ್ವಿಯಾಗಿ ಕಾಣಬೇಕು ಎಂಬ ಹಾರೈಕೆಯೊಂದಿಗೆ ನಾವೆಲ್ಲ ಸೇರಿ ಇವತ್ತು ಈ ಮಹಾಮಸ್ತಕಾಭಿಷೇಕವನ್ನು ಯಶಸ್ವಿಗೊಳಿಸುವ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂದರ್ಭೋಚಿತ ಮಾತಿಗಾಗಿ ಸಮಾರಂಭದ ಮುಖ್ಯ ಅತಿಥಿಗಳು ನಮ್ಮ ಸಮಿತಿಯ ಉಪಾಧ್ಯಕ್ಷರು, ಸರ್ಕಾರದ ಮಾಜಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಕೆ ಅಭಯಚಂದ್ರ ಜೈನ್ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು, ಈ ಮಧ್ಯೆ
ಅತಿಥಿಗಳಾದಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಜೈನ ಕಾಶಿ ಮೂಡುಬಿದಿರೆ ಎನ್ನುವಂತಹ ಚಿನ್ನದ ಹಕ್ಕಿಗೆ ಶಿಕ್ಷಣ ಕಾಶಿ ಎಂಬ ಹೊನ್ನಿನ ಗರಿಯನ್ನು ಮೂಡಿಸಿದಂತಹ ನಮ್ಮ ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು. ಎಲ್ರಿಗೆ ಗೊತ್ತಿದ್ದ ಹಾಗೆ ಜಾತಿಯಲ್ಲಿ ಬಂಟನಾದರೂ ನೀತಿಯಲ್ಲಿ ಜೈನನಾಗಿ ಜೈನ ಧರ್ಮದ ಅನುಯಾಯಿಯಾಗಿ ಇವತ್ತು ಮಧ್ಯಾಹ್ನ ನಂತರ ಆಳ್ವಾಸ ಕೃಷಿ ಸಿರಿ ವೇದಿಕೆಯಲ್ಲಿ ಬಹಳ ಅದ್ಭುತವಾದಂತಹ ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಕಲ್ಯಾಣವನ್ನು ಸಂಘಟನೆ ಮಾಡಿರುವಂತಹ ಆ ವೈಭವವನ್ನು ಮಾಡಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರಿಂದ ಇದೀಗ ಮಾತುಗಳು. ಅನಾದಿ ಕಾಲದಿಂದ ನಾವು ಆರಾಧಿಸಿಕೊಂಡು ಬರುವಂಥ ಬಾಹುಬಲಿ ಸ್ವಾಮಿಗೆ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದ ಸ್ವಾಮೀಜಿಯವರಿಗೂ ಕೈ ಮುಗಿದುಕೊಂಡು, ನಾನು ನಂಬಿಕೊಂಡು ಬಂದಂಥ ನಮ್ಮೆಲ್ಲರ ನೆಚ್ಚಿನ ಕಾಮಂದರಿಗೂ ಕೈ ಮುಗಿದುಕೊಂಡು, ಸಭಾಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ಗೂ ಕೈ ಮುಗಿದುಕೊಂಡು, ವೇದಿಕೆ ಮೇಲೆ ಮತ್ತು ಎದುರು ಉಪಸ್ಥಿತರಿದ್ದಂಥ ಎಲ್ಲ ಸಹೃದಯ ಬಂಧುಗಳೇ, ನನ್ನ ಜೀವನದಲ್ಲಿ ಕಾರ್ಕಳದ ಬಾಹುಬಲಿ ದೇವರ 4 ಮಸ್ತಕಾಭಿಷೇಕದಲ್ಲಿ ಭಾಗವಹಿಸುವಂಥ ಅವಕಾಶ ನನಗೆ ಸಿಕ್ಕಿತು. 1990ರಲ್ಲಿ, 2002ರಲ್ಲಿ, 2015ರಲ್ಲಿ, ಈಗ 2026ರಲ್ಲಿ 4ನೇ ಮಸ್ತಕಾಭಿಷೇಕದಲ್ಲಿ ಭಾಗವಹಿಸುವಂಥ ಭಾಗ್ಯ ನನಗೆ ಸಿಕ್ಕಿತು. ನಾನು ವೇಣೂರಿನಲ್ಲಿ ಪ್ರತಿದಿನವೂ 10 ದಿನವೂ ಭಾಗವಹಿಸಿದವ. ಈ ಸಲವೂ ನಾನು ತೀರ್ಮಾನ ಮಾಡಿದ್ದೇನೆ, ಈಗಾಗುವ ಈ ಒಂದು ಮಸ್ತಕಾಭಿಷೇಕದಲ್ಲಿ ಫೆಬ್ರವರಿ 18ರಿಂದ 28ರವರೆಗೆ 10 ದಿನ ಕಾಲವು ನಾನು ದೇವರೆದುರಿನಲ್ಲಿ ಕೂತ್ಕೊಂಡು ನಾನೊಂದು ಸ್ಥಿತಪ್ರಜ್ಞೆಯಾಗಿ ಧ್ಯಾನ ಮಾಡುವಂಥ ಒಂದು ಭಾಗ್ಯವನ್ನು ದೇವರು ನನಗೆ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡುವುದು. ಇನ್ನು ಮುಂದೆ ನಾನು ಹೆಚ್ಚು ಯಾವುದನ್ನು ಮಾತನಾಡದೆ, ಇವತ್ತು ರಾಜೇಂದ್ರ ಕುಮಾರ್ರವರು ಒಬ್ಬ ಅದ್ಭುತ ಸಂಘಟಕ. ಖಂಡಿತ ಇವತ್ತು ಹೇಗೆ ಕಾರ್ಕಳದಲ್ಲಿ ಇವತ್ತು ಕಾರ್ಯಾಲಯ ಉದ್ಘಾಟನೆ ಆಯಿತು, ಅದೇ ರೀತಿ ಅಭಯ್ ಚಂದ್ರರ ಹತ್ರ ಮಾತಾಡಿ ಮೂಡುಬಿದಿರೆ ಜೈನ ಕಾಶಿಯಲ್ಲೂ ಕೂಡ ಆದಷ್ಟು ಶೀಘ್ರವಾಗಿ, ಇನ್ನು ನಾಡ್ದು ಮಸ್ತಕಾಭಿಷೇಕ ಆಗುವಾಗ ನಮ್ಮ ಮೂಡುಬಿದಿರೆ ಜೈನ ಕಾಶಿಯ ಜನರ ನಮ್ಮ ಏನು ಜವಾಬ್ದಾರಿ ಎಂಬುದನ್ನು ಮಾಡಿಕೊಂಡು ನಾವು ಕೂಡ ಅಲ್ಲಿ ಕಾರ್ಯಪ್ರವೃತ್ತರಾಗಲಿದೆ ಇದೆ. ನಾನು ರಾಜೇಂದ್ರ ಕುಮಾರ್ ಹತ್ರ ಬೇಡುವುದಿಷ್ಟೇ, ನಮಗೂ ಒಂದಲ್ಲಿ ಕಾರ್ಯಾಲಯವನ್ನು ಮಾಡುವಂಥ ಅವಕಾಶವನ್ನು ನಮಗೆ ಕೊಡಿ. ನಾವು 100ಕ್ಕೆ 100% ಇಡೀ ಮಸ್ತಕಾಭಿಷೇಕದಲ್ಲಿ ನಾವು ಇದ್ದುಕೊಂಡು ಸಂಪೂರ್ಣ ಅದರ ಒಟ್ಟಿಗೆ ನಾವು ಇದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು, ಇವತ್ತು ಸಂಜೆ ಒಂದು ಮಹಾವೀರ ಜಯಂತಿ ನಮ್ಮಲ್ಲಿ, ಮಹಾವೀರ ಸ್ವಾಮಿ ಜಯಂತಿ ನಮ್ಮಲ್ಲಿ ಆಗಲಿಕ್ಕಿದೆ. ತಾವೆಲ್ಲರೂ ಆ ದಿವಸ ಇವತ್ತು ಭಾಗವಹಿಸಬೇಕು ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಮನೋಜ್ಞವಾದ ನುಡಿಗಳಿಗಾಗಿ ನಮ್ಮ ನಾಡಿನ ಮಹಾನ್ ಸಾಧಕ ಡಾಕ್ಟರ್ ಮೋಹನ್ ಆಳ್ವಾರ್ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ಫೆಬ್ರವರಿ 2027 18ರಿಂದ 28ರವರೆಗೆ ಪೂಜ್ಯ ಖಾವಂದರ ಮಾರ್ಗದರ್ಶನದೊಂದಿಗೆ ಪರಂಪೂಜ್ಯ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಚಕ್ರಾಧಿಪತ್ಯವನ್ನು ವಹಿಸಿದವರು ನಮ್ಮ ಸಮಾಜದ, ನಮ್ಮ ನಾಡಿನ ಮಹಾನ್ ಸಾಧಕ, ಮಹಾನ್ ನೇತರರಾಗಿರುವಂತಹ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ರವರು. ಅವರ ದೂರದರ್ಶಿತ್ವದ ಚಿಂತನೆ, ಅವರ ಯೋಜನೆ, ಅವರ ಯೋಚನೆಗಳು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ವೈಭವವನ್ನು ಇಡೀ ಜಗತ್ತಿಗೆ ಪರಿಚಯಿಸಲಿದೆ. ಇದರಲ್ಲಿ 2 ಮಾತಿಲ್ಲ, ಇದು ಅತಿಶಯೋಕ್ತಿಯಾದಂತಹ ಶಬ್ದವೂ ಅಲ್ಲ. ಈ ನಿಟ್ಟಿನಲ್ಲಿ ಸಮಸ್ತ ಬಂಧುಗಳನ್ನು ಸಂಘಟನೆ ಮಾಡಿಕೊಂಡು ಬಹಳಷ್ಟು ಮೂಲಭೂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಾರ್ಕಳದಲ್ಲಿ ಮಾಡಿಕೊಂಡು ವೈಭವವಾದಂತಹ ಮಹಾಮಸ್ತಕಾಭಿಷೇಕ ಬರುವ ವರ್ಷ ನಡೀಲಿಕ್ಕಿದೆ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದಂತಹ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರು, ಇವತ್ತಿನ ಸಮಾರಂಭದ ಅಧ್ಯಕ್ಷರು ಹಲವಾರು ಕಾರ್ಯಕ್ರಮಗಳನ್ನು
ಈಗಾಗಲೇ ಮೈಗೂಡಿಸಿಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ. ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ರವರ ಘನ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮದ ಉದ್ಘಾಟನೆಯಾಗಿ ದಿನಾಂಕದ ಘೋಷಣೆ ಕೂಡ ಆಗಿದೆ. ನಮ್ಮ ಕಾರ್ಯಾಲಯದ ಕಚೇರಿಯ ಉದ್ಘಾಟನೆ ಕೂಡ ನೆರವೇರಿದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನೊಮ್ಮೆ ಕರತಾಡನದ ಮೂಲಕ ಅಭಿನಂದಿಸಿಕೊಂಡು ಸನ್ಮಾನ್ಯರಿದೀಗ ನಮ್ಮ ಈ ಸಮಾರಂಭದ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ಗೌರವದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಪವನ ಸಾನ್ನಿಧ್ಯವನ್ನು ವಹಿಸಿಕೊಟ್ಟಂಥ ಪರಮ ಪೂಜ್ಯ ರಾಜಗುರು ಧ್ಯಾನಯೋಗಿ ಸ್ವಸ್ಥಿತಿ ಲಲಿತಕೀರ್ತಿ ಪಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಗಳ ಪಾದವೃಂದಕ್ಕೆ ನಮೋಸ್ತುಗಳನ್ನು ಅರ್ಪಿಸುತ್ತಾ, ಪೂಜ್ಯ ರಾಜಶ್ರೀ ಪದ್ಮಭೂಷಣ ವೀರೇಂದ್ರ ಹೆಗ್ಡೆಯವರ ಆಶೀರ್ವಾದವನ್ನು ಕೇಳುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂಥ ಹರ್ಷೇಂದ್ರ ಕುಮಾರ್ರವರೇ, ಹಾಗೆ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿ ನಮ್ಮ ಸಭೆಯಲ್ಲಿ ಭಾಗವಹಿಸಿ ಸಂಪೂರ್ಣ ಸಹಕಾರವನ್ನು ವ್ಯಕ್ತಪಡಿಸಿದಂಥ ಈ ಭಾಗದ ಸಂಸದರು, ನನ್ನ ಆತ್ಮೀಯರಾದಂಥ ಸನ್ಮಾನ್ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರೇ, ಅದಾನಿ ಗ್ರೂಪಿನ ಸೌತ್ ಇಂಡಿಯಾದ ಅಧ್ಯಕ್ಷರು, ನನ್ನ ಆತ್ಮೀಯರು ಆದಂಥ ಕಿಶೋರಾಳರವರೇ, ಹಾಗೆ ಮಾನ್ಯ ಉಡುಪಿ ಜಿಲ್ಲಾಧಿಕಾರಿ ಅಂತ ಶ್ರೀಮತಿ ಸ್ವರೂಪಾ ಟೀಕೆಯವರೇ, ಮಾಜಿ ಸಚಿವರು ಆತ್ಮೀಯರಾದಂಥ ಅಭಯ್ ಚಂದ್ರ ಜೈನ್ರವರೇ, ಹಾಗೂ ಉದಯ್ ಕುಮಾರ್ ಶೆಟ್ಟಿಯವರೇ, ಸಿಒರವರೇ, ಜಿಲ್ಲಾ ಪಂಚಾಯತ್ ಸಿಒರವರೇ, ಪೊಲೀಸ್ ಅಧಿಕಾರಿಗಳೇ, ಅರಸರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಂತ ಗಣ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಸಮಾಜದ ಬಂಧುಗಳೇ, ನಾನು ಮೊದಲನೇದಾಗಿ ತಮಗೆಲ್ರಿಗೂ ಶಿರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಯಾಕಂತೇಳಿದರೆ ಈ ಮಹಾಮಸ್ತಕಾಭಿಷೇಕದ ಪ್ರಥಮ ದಿವಸದಲ್ಲೇ ತಾವೆಲ್ಲರೂ ಬಂದು ದೊಡ್ಡ ರೀತಿಯಲ್ಲಿ ಒಂದು ಸಹಕಾರವನ್ನು ಕೊಟ್ಟಿದ್ದೀರಿ. ನಾನು ಹೇಳೋದು ಇಷ್ಟೇ, ಒಬ್ಬ ಮನುಷ್ಯನಿಂದ ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ 10 ಕೈ ಜೋಡಿಸಿದಾಗ, ಕೈಯ 10 ಬೆರಳುಗಳು ಜೋಡಿಸಿದಾಗ ಮಾತ್ರ ಸಮಾಜದ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ. ಇವತ್ತು ಜೈನ ಸಮಾಜದಲ್ಲಿ ನಾನು ಇರ್ಬೋದು, ಆದರೆ ಕೆಲವರಿಗೆ ನಾನು ಯಾವ ಸಮಾಜದ ವೇಳೆಯೇ ಕೆಲವರಿಗೆ ಗೊತ್ತಿಲ್ಲ. ಯಾಕೆ ಹೇಳಿದರೆ, ಇಷ್ಟು ವರ್ಷ ಅಧಿಕಾರ ಇಟ್ಕೊಂಡಿದ್ದು ಹೇಗೆ ಇಟ್ಕೊಂಡಿದ್ದೀನಿ ಸಮಾಜ ಇಲ್ಲದ ಅಂತ ಹೇಳ್ತಾರೆ. ಯಾವ ಪಕ್ಷ ಹೇಳಿದರೆ, ಕೋಟ ಶ್ರೀನಿವಾಸ ಪೂಜಾರಿಯವರು ಹೇಳಿದಾಗೆ ನಮ್ಮ ಪಕ್ಷ ಜನರ ಪಕ್ಷ, ಅದಕ್ಕಿಂತ ದೊಡ್ಡ ಪಕ್ಷ ಇಲ್ಲ. ನನ್ನನ್ನು ಹೆಚ್ಚು ಮೇಲಕ್ಕೆ ತಂದು ನನಗೆ ಗೌರವ ತಂದುಕೊಟ್ಟವರು ಕರ್ನಾಟಕ ರಾಜ್ಯದ ಮಹಿಳೆಯರು ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷದಿಂದ ಹೇಳ್ತಾ ಇದ್ದೆ. ಮಹಿಳಾ ಸಮಾಜ ಇವತ್ತು ಸುಮಾರು 45 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಒತ್ತು ಕೊಟ್ಟಂಥ ಕೆಲಸ ಇದ್ದದ್ರಿಂದ ನಮ್ಮ ಗೌರವ ಜಾಸ್ತಿ ಆಗ್ತಾ ಬಂದಿದೆ. ಇವತ್ತು ನನಗೆ ಹರ್ಷಣ್ಣನವರು ಹೇಳಿದರು, ಇವತ್ತು ಮಸ್ತಕಾಭಿಷೇಕದ ದಿವಸ ಅನೌನ್ಸ್ ಮಾಡಿದ್ದೇವೆ ಹೇಳಿ. ಅವರು ಲೆಕ್ಕ ಹಾಕಿ ಹೇಳಿದರು, ಇವತ್ತಿನಿಂದ ಕರೆಕ್ಟ್ 365 ದಿವಸ 305 ದಿವಸ ಅಂತೆ ಮಸ್ತಕಾಭಿಷೇಕ ಇದೆ. ಅಂದರೆ ನೀವು ತಯಾರಿ ಮಾಡಬೇಕು ಅನ್ನುವಂಥ ಅವರು ಒಂದು ನಮಗೆ ಆಜ್ಞೆಯನ್ನು ಕೊಟ್ಟ ಹಾಗೆ ಮಾಡಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ಮಸ್ತಕಾಭಿಷೇಕವನ್ನು ಮಾಡಿಸ್ಬೇಕಂತಿದೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಮಸ್ತಕಾಭಿಷೇಕವನ್ನು ಖಂಡಿತವಾಗಿಯೂ ನಡೆಸ್ಕೊಡ್ತೇವೆ ಅಂತ ನಾನು ಹೇಳಿದ್ದೇನೆ. ನಾನು ಮೊದಲನೇ ಸಭೆಯಲ್ಲಿ ಹೇಳಿದೆ, ಯಾರಿಗೂ ದುಡ್ಡಿಗೆ ಹೆದರಬೇಡಿ ಅಂತ. ದುಡ್ಡಿಲ್ಲ ಅಂತ ಯಾವುದೇ ಕೆಲಸವನ್ನು ನಿಲ್ಲಿಸಬೇಡಿ. ಮತ್ತು ಹಿಂದಿನಿಂದ ಮಾತಾಡೋರು ಇರ್ತಾರೆ, ಅದು ಸಮಾಜದ ಗುಣ. ಆ ಹಿಂದಿನಿಂದ ಸಮಾಜದಲ್ಲಿ ಮಾತಾಡದಿದ್ದರೆ ಕೆಲವರಿಗೆ ನಿದ್ದೆ ಬರೋದಿಲ್ಲ, ಏನು ಮಾಡೋದು? ಅವರು ಇರ್ತಾರೆ, ಅವರಿಗೆ ದೇವರು ಒಳ್ಳೆ ಸದ್ಬುದ್ಧಿ ಕೊಟ್ಟು ಆಯುರ ಆರೋಗ್ಯ ಸುಖ ಸಂಪತ್ತು ಅವರಿಗೆ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇನ್ನು ಸರ್ಕಾರದ ಬಗ್ಗೆ ಹೇಳೋದಾದರೆ, ಕಳೆದ ಸಲ ನಾನು ನಮ್ಮ ಇವರು ಅಭಯ್ ಚಂದ್ರ ಹೇಳಿದಾಗೆ 90, 2002, 2015, 2027 4ನೇ ಮಸ್ತಕಾಭಿಷೇಕದಲ್ಲಿ ಭಾಗವಹಿಸುವಂಥ, ನನಗೆ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸ್ವಾಮೀಜಿಗಳು ಹೆಗ್ಡೆಯವರು ಒದಗಿಸಿಕೊಟ್ಟಿದ್ದಾರೆ. ಈ ಸಲ ನಾನು ಅದಾನ್ಯವರ ಇವರನ್ನು ಕಿಶೋರವರನ್ನು ಗಟ್ಟಿ ಹಿಡ್ಕೊಂಡಿದ್ದೇನೆ. ಮೊದಲನೇ ದಿವಸ ಮೀಟಿಂಗ್ನಲ್ಲೇ ಹೇಳಿದೆ, ದುಡ್ಡು ಕಮ್ಮಿ ಆದರೆ 1 ಕೋಟಿ ನಾನು ಕೊಡ್ತೇನೆ ಹೇಳಿದ್ದೇನೆ. ಈಗ ಹೇಳ್ತೇನೆ, ನಾನು 1 ಕೋಟಿ ಕೊಡ್ತೇನೆ, ಅದಾನ್ಯವರು 1 ಕೋಟಿ ಕೊಡ್ತಾನೆ ಅಲ್ವಾ ಕಿಶೋರವರೇ? ಹೌದು ನೋಡಿ,
ನಿಮಗೆ ದುಡ್ಡಿಗೇನು ಹೆದರಬೇಡಿ, ನೀವು ಒಳ್ಳೆ ಕೆಲಸ ಮಾಡಿ. ಇವತ್ತು ನೋಡಿ, ನಾವು ಬೆಳ್ಳಿ ಕೊಟ್ಟಿದ್ದೇವೆ ಅಕ್ಷಯ ತೃತೀಯಗೆ. ಆ್ಯಕ್ಚುಲ್ ಬಂಗಾರ ಕೊಡಬೇಕಿತ್ತು, ಒಳ್ಳೆ ದಿವಸ. ಇವತ್ತು ಬೆಳ್ಳಿ ಕೊಡುವಂಥ, ದೀಪವನ್ನು ಕೊಡುವಂಥ ನಿಮ್ಮ ಮನೆಯಲ್ಲಿ ಸದಾ ಬೆಳ್ಳಿ ದೀಪ ಉರಿಯಲಿ ಅನ್ನುವಂಥ ದೃಷ್ಟಿಯಿಂದ ಬೆಳ್ಳಿ ದೀಪ ಕೊಟ್ಟಿದೆ. ಮುಂದೆ ನಮಗೆ ಬಂಗಾರ ಕೊಡುವ ಅವಕಾಶ ಭಗವಂತನು ಮಾಡಿಕೊಡಲಿ ಅಂತ ಕೇಳ್ಕೊಳ್ತೇನೆ. ಯಾಕೆ ಹೇಳಿದರೆ, ನಾನು ಮಾತ್ರ ಬೆಳೆಯುವುದಲ್ಲ, ಎಲ್ಲರೂ ಬೆಳಿಬೇಕು, ನಮ್ಮ ಶತ್ರುಗಳು ಬೆಳಿಬೇಕು, ಸಮಾಜ ಬೆಳಿಬೇಕು. ಆಗ ಸಮಾಜ, ಒಳ್ಳೆಯ ಸಮಾಜ ಮೂಡಿ ಬರ್ತದೆ ಅನ್ನುವಂಥದ್ದನ್ನು ನಾನು ಕೊಂಡುಕೊಂಡಿದ್ದೇನೆ. ನಾನು ಕೂಡ ಭಾಳ ಸುಖದಲ್ಲಿ ಹುಟ್ಟಿದವನಲ್ಲ. ಎಲ್ಲ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೇನೆ, ಇನ್ನೊಂದರಲ್ಲಿ ಕೆಲಸ ಮಾಡಿದ್ದೇನೆ, ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೇನೆ, ಎಲ್ಲ ಕಡೆ ಕೆಲಸ ಮಾಡಿ ಬಂದು ಈಗ ನನ್ನದೇ ಆದ ಉದ್ಯೋಗವನ್ನು ಮಾಡ್ತಾಯಿದ್ದೇನೆ. ದೇವರು ಆಶೀರ್ವಾದ ಮಾಡಿದರೆ ಅಹಂಕಾರ ಮಾಡಬಾರ್ದು ನಾವು. ಹಾಗಾಗಿ ನಾನು ಹೆಚ್ಚು ನೋಡೋದಿಲ್ಲ. ಇವತ್ತು ಭಾಳ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಭಾಗವಹಿಸಿದ್ದೀರಿ, ಸಂತೋಷ. ಕಳೆದ ಸಲದ 2015ನೇ ಮಸ್ತಕಾಭಿಷೇಕದಲ್ಲಿ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿನಯ್ ಸೊರಕೆ ಅವರು ಇದ್ದರು, ಡಿ ಸಿ ಆಗಿ ವಿಶಾಲ್ರವರು ಇದ್ದರು, ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಈ ಸರ್ತಿ ಕೂಡ ನಮ್ಮ ಡಿ ಸಿ ಅವರು ಬಂದು ಮೊದಲನೇ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಂಪೂರ್ಣ 305 ದಿವಸಗಳ ಕಾಲ ನಿಮ್ಮ ಸಹಕಾರ, ಇಡೀ ಎಲ್ಲ ಇಲಾಖೆ ಸರ್ಕಾರದ ಎಲ್ಲ ಇಲಾಖೆ ಸಹಕಾರ ನಮಗೆ ಬೇಕು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದವರು ಎಲ್ಲರೂ ಸಂಪೂರ್ಣ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು 10 ದಿವಸಗಳ ಕಾಲ ಯಾರು ಮಸ್ತಕಾಭಿಷೇಕ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಇದೆ. ಅದಕ್ಕೆ ಮುಂದೆ ಒಂದು ದಿವಸ ಅದನ್ನು ನಿಶ್ಚಯ ಮಾಡಿ, ಈಗಾಗಲೇ 10 ದಿವಸಕ್ಕಿಂತ ಹೆಚ್ಚಿನ ಉಮೇದುವಾರರು ಇರುವುದರಿಂದ ನಾನು ಕಿಶೋರ್ ಅವರಲ್ಲಿ ಕೇಳ್ತಾ ಇದ್ದೇನೆ, ಅದಾರಿ ಅವರನ್ನು ಕರೆಸಿ, ಜಗತ್ತಿನಲ್ಲೇ ದೊಡ್ಡ ಅತಿ ಶ್ರೀಮಂತ ಅಂತ ಹೇಳ್ತೀರಿ, ಒಂದು ಸಲ ಗೋಮಟೇಶ್ವರನ ಆಶೀರ್ವಾದ ಪಡೆದು ತ್ಯಾಗಮೂರ್ತಿ ಬಾಬುವಲ್ಲಿ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಹೋಗಲಿ. ಬರುವಾಗೆ ಅವರಿಗೆ ದೇವ್ರ ಮನಸ್ಸು ನೀವು ಮಾಡಿಸ್ಬೇಕು ನೀವು. ಹಾಗೆ ಎಲ್ಲರೂ, ನಾನು ಹೇಳೋದು ಒಂದು ಸಮಾಜ ಅಲ್ಲ, ಎಲ್ಲ ಸಮಾಜದವರು ಕೇಳಿ. ಜಗತ್ತಿಗೆ ತ್ಯಾಗದ ಸಂದೇಶವನ್ನು ನೀಡಿದವರು ಯಾರಾದರೂ ಇದ್ದರೆ ಅದು ಭಗವಾನ್ ಬಾಹುಬಲಿ ಸ್ವಾಮಿ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಹಾಗಾಗಿ ನಾನೇನು ಹೆಚ್ಚು ಮಾತಾಡ್ತಾ ಇಲ್ಲ. ಈ ಕಳೆದ ಸಲ ನಮಗೆ 17 ಕೋಟಿ ಕೊಟ್ಟಿದ್ದರು. ಈ ಸಲ ಡಿ ಸಿ ಅವ್ರಿಗೆ ಗೊತ್ತಿದೆ, ನಾನು 87 ಕೋಟಿ ಈಗಲೇ ಕೊಡ್ತೇನೆ ಹೇಳಿದ್ದಾರೆ. ಡಿ ಸಿ ಅವರು ಕೊಡ್ತಾರಲ್ವ, ಸರ್ಕಾರದಿಂದ ಬಂದಿದೆ ಇಲಾಖೆಗೆ, ಮೈನಾರಿಟಿಯಲ್ಲಿ ದುಡ್ಡಿರೋದು. ಈಗ ಬೇರೆ ಇಲಾಖೆಯಲ್ಲಿ ದುಡ್ಡಿಲ್ಲ, ಇನ್ನೂ ಸ್ವಲ್ಪ ಕೊಡ್ತೇನೆ, ಬೇಕಾದರೆ ಕೊಡ್ತಾರೆ ಅವರು. ಸಿ ಎಮ್, ಡಿ ಸಿ ಎಮ್ಮು, ಯಾವ ಮಂತ್ರಿಗಳು ಬೇಕಾದ್ರೂ ಕೊಡ್ತಾರೆ. ಹಾಗೇನು ತೊಂದರೆ ಆಗೋದಿಲ್ಲ, ದುಡ್ಡಿಗೆ ತೊಂದರೆ ಆಗೋದಿಲ್ಲ. ಹಾಗಾಗಿ ನಾನು ನಮ್ಮ ಮಿತ್ರ ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಎದ್ದು ಹೋದರು. ಇಲ್ಲಾಂದರೆ ನಾನು ಅವ್ರ ಹತ್ರ ಹೇಳ್ತಿದ್ದೆ, ಸೆಂಟ್ರಲ್ನಿಂದ ಎಷ್ಟು ಕೊಡ್ತೀರಿ ಅಂತ. ಕೊಡೋದಿಲ್ಲ ಅಂತ ಅಭಯಚಂದ್ರ. ಯಾಕೆ ಕೊಡೋದಿಲ್ಲ ನೋಡುವ, ಕೊಡದಿದ್ದರೆ ಅವರಿಗೆ ನಾವು ಬೇಕಲ್ವಾ, ಕೊಡ್ತಾರೆ, ತಗೊಳ್ಳುವ, ಯಾವುದಕ್ಕಾದರೂ ಒಂದಕ್ಕೆ ತಗೊಳ್ಳೋ ರೀತಿಯಲ್ಲಿ ವ್ಯವಸ್ಥೆ ಮಾಡುವ ಅಂತ ಹೇಳಿಕೊಂಡು ಇವತ್ತು ಎಲ್ಲರೂ ಭಾಳ ಸಂತೋಷದ ಈ ವಿಜೃಂಭಣೆಯಲ್ಲಿ ಭಾಗವಹಿಸಿದ್ದೀರಿ. ನಾವು ಹೇಳಿದ ಕ್ರಮ ಪ್ರಕಾರ 1 ಗಂಟೆಗೆ ನಮ್ಮ ಸಭೆ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಅಂತ ಹೇಳಿದ್ದೇವೆ. ಅದೇ ರೀತಿಯಾಗಿ 1 ಗಂಟೆಗೆ ಸರಿಯಾಗಿ ನಮ್ಮ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. 305 ದಿವಸ ಕೂಡ ನಿಮ್ಮ ಸಂಪೂರ್ಣ ಸಹಕಾರ ಇರಬೇಕು, ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಡಬೇಕು. ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಿಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕಂತ ಕೇಳಿಕೊಂಡು, ಏನಾದರೂ ನನ್ನ ಮಾತಿನಲ್ಲಿ ಹೆಚ್ಚು ಕಮ್ಮಿದ್ದರೆ ನನ್ನ ಮಾತಿಗೆ ಕ್ಷಮಿಸಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಾಕಾರ. ಮನೋಜ್ಞವಾದಂಥ ಅಧ್ಯಕ್ಷ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರು, ಇವತ್ತಿನ ಸಮಾರಂಭದ ಅಧ್ಯಕ್ಷರು ಆಗಿರುವಂತಹ ಸಹಕಾರ ಕ್ಷೇತ್ರದ ಅನರ್ಘ್ಯ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಇದೀಗ ಧನ್ಯವಾದ ಸಮರ್ಪಣೆ. ಇದನ್ನು ನಮ್ಮ ಸಮಿತಿಯ ಕೋಶಾಧಿಕಾರಿಯಾಗಿರುವಂತಹ ಮಾನ್ಯ ಎ. ಮೋಹನ್ ಪಡಿವಾಳ್ ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಎಲ್ಲ ಬಂಧುಗಳು ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದೀಗ ಧನ್ಯವಾದ ಸಮರ್ಪಣೆ. ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಕಾರ್ಕಳ ಭಗವಾನ್ ಬಾಹುಬಲಿ ಸ್ವಾಮಿಯ ಮಸ್ತಕಾಭಿಷೇಕ ಸಮಿತಿಯ ವತಿಯಿಂದ ಒದಗಿಸಿಕೊಟ್ಟಂಥ ಕಾರ್ಕಳ ಸ್ವಾಮೀಜಿಯವರ ಪಾದಾರಂಧಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ,
ಧನ್ಯತಾ ಭಾವದಿಂದ ಅವರಿಗೆ ಇಚ್ಛಾಮೆಯನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ರವರು ಇಡೀ ಈ ಒಂದು ಸಮಿತಿಯ ಮತ್ತು ಮಸ್ತಕಾಭಿಷೇಕದ ಉಸ್ತುವಾರಿಯನ್ನು ವಹಿಸಿಕೊಂಡು ನಮಗೆಲ್ಲರೂ ಮಾರ್ಗದರ್ಶನ ಮಾಡಿ ಅವರ ನಾಯಕತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಕೂಡ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಅವರಿಗೆ ಕೂಡ ನಾವು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಮಾತ್ರವಲ್ಲ, ಈ ದಿವಸ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಬರಬೇಕಿತ್ತು. ಅವರ ಬೇರೆ ಕಾರ್ಯ ನಿಮಿತ್ತ ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಸಹಕಾರವನ್ನು ನಾವು ಈ ಮೂಲಕ ಬೇಡುತ್ತಿದ್ದೇವೆ. ಅದೇ ರೀತಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಂಸದರು ಈ ಕ್ಷೇತ್ರದ, ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಸೇರಿದಂಥ ಜೈನ ಬಾಂಧವರಿಗೆ, ಆಮಂತ್ರಣ ಮಿತ್ರರಿಗೆ, ಮಾಧ್ಯಮದ ಮಿತ್ರರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸಿ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಿದ್ದೇವೆ.